ಈ ಫೋಟೋ ನೋಡಿ. ಯಜಮಾನ್ರೆ, ಹುಡುಗರು ವಿಳಾಸ ಫೋಟೋ ಇಂದಲೇ ಬರೆದಿದೆ. ನಿಮಗೆ ಯಾವ ಹುಡುಗ ಇಷ್ಟ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಜಾತಕ ಇಲ್ಲಿದೆ. ನೀವು ಓಕೆ ಅಂದ್ರೆ ನಾನು ಓಕೆ ಮಾಡ್ಬಿಡ್ತೀನಿ. ಹೌದೇ ಜೋಯಿಸ್ರೆ, ನನ್ನ ಮಗಳಿಗೆ ಫೋಟೋ ತೋರಿಸಿ ಯಾವ್ದು ಒಪ್ಪಿಗೆ ಅಂತ ಹೇಳ್ತೀವಿ. ಏನೇ ಸರಿ, ಹಾಗಾದ್ರೆ ನಾನು ಬರ್ತೀನಿ. ಕೂತ್ಕೊಳ್ರಿ. ಕಣೆ ಜೋಯಿಸ್ರಿ, ಕಾಸು ಕೊಡಮ್ಮ. ಆರಾಮ ಕಾಸು ಕೊಟ್ಕೊಂಡು ಹೋಗಿ. ನಿಮ್ ಬಾರ ಏನಂದ್ರು? ಕಾಫಿ ಹೇಳಿದ್ರು. ಕಾಫಿ ನಿಮ್ಗ ಶುಗರ್ ಲೆಸ್ ಬೇಕಾ? ಸಕ್ಕರೆ ಸ್ವಲ್ಪ ಕಮ್ಮಿ. ಕಮ್ಮಿ ಕೂತ್ಕೊಳ್ಳಿ. ಟಿವಿಲಿ ಬೊಂಬೆ ನೋಡಿ. ಕಾಸುನಾ? ಇಲ್ಲ ಇದಿರಲ್ಲ. ದುರ್ಗಾದೇವಿ, ನಮೋ ನಮಃ. ಇದಕ್ಕೆ ಜೋಯಿಸ್ರು ಕಾಯಿ ನೋಡಿ ಎದ್ಕೊಂಡು ಬಾಯ್ ಬಿಡ್ತಾವ್ರಲ್ಲ. ಇದನ್ನ ನನ್ ಕೈ ಬಂತು. ನಾನ್ ಕೊಟ್ಟಮ್ಮ ಅದು ಬಿಡಲಿ. ಯಜಮಾನ್ರೆ, ನೀವು ಸ್ವಲ್ಪ ಲೇಟ್ ಮಾಡಿದ್ರೆ ಇವತ್ತನ ಸಮಾಧಿ ಇಲ್ಲೇ ಆಗೋಗ್ತಿತ್ತು. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಸತ್ ಮೇಲೆ ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳೋದು? ಅಯ್ಯೋ, ಇವ್ರು ಯಾವಾಗ್ಲೂ ಹೀಗೇನೆ. ಟಿವಿ ಯಾವ ತರ ಕ್ಯಾರೆಕ್ಟರ್ ಬರುತ್ತೋ ಅದೇ ತರ ಆಕ್ಟ್ ಮಾಡ್ತಿರ್ತಾರೆ ಅಷ್ಟೇ. ಅಯ್ಯೋ, ಮೊದ್ಲೇ ಹೇಳ್ಬಾರ್ದಾಗಿತ್ತಲ್ಲಮ್ಮ ನೀವು. ಆ ಕಾಫಿ ನಾನು ಮನೆಯಲ್ಲೇ ಕುಡಿದೀನಿ. ಅಯ್ಯೋ ರಾಮ, ಕಾಫಿ ಯಾವನ ಇವನು? ಒಳ್ಳೆ ಜಗ್ ಬಂದ್ ಬರ್ತಾವನೆ. ಇವನು ಅಲ್ಲ ಕೊಡುವ ಇವನು. You bloody idiot! You don't have common sense dancing on the road. ಲಾಲಿ ತಪ್ಪು. ಇಂಗ್ಲಿಷ್ ಅಲ್ಲಿ ಬಿಡ್ತಾವನೆ. ಲಾಲಿಪಾಪ್ ಬದಲಾಕನು. You country brutes! ನಮ್ಮ ಮೇಲೆ ಬಂದು ನಮ್ಗೆ ಬಗ್ಗೆಮ್ಮ ನಿಮ್ಮೇಲೇನಾ? ಏನಾಗ ನೀವೇನ ಬಾಸು? ನಾವಲ್ಲ ಬಾಸು, ಅಲ್ಲೋಡು ಅವರು ಯಜಮಾನ್. ಗೊಪ್ಪ ನಾಳೆ ಗೊಪ್ಪ ಇಬ್ಬರಿಗೂ ನಡುವೆ ಒಬ್ಬ ಹೀರೋ ಬಂದ ಹಾಯಪ್ಪ ದಿಗ್ಗಜರ ಸಾಲಿನಲ್ಲಿ ದಿಗ್ಗಜರು ಬಂದನೊಬ್ಬ ದಿಗ್ಗಜರ ಸಾಲಿನಲ್ಲಿ ದಿಗ್ಗಜರು ಬಂದನೊಬ್ಬ ದೀಪಬಬ್ಬರಿ ಬಬ್ಬರಿ 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 ಬಬ್ಬರಿ
ಡೋಂಟ್ ವರಿ. ಸಾಲಮನ್ ಜರೇಜ್ ಮನೆ ಇದೆ. ಇಲ್ಲೆಲ್ಲೂ ಹತ್ರ ಪೊಲೀಸ್ ಸ್ಟೇಷನ್ ಇರತ್ತಾನೆ, ಅದೆಲ್ಲ ಏನೂ ಇಲ್ಲ. ಎಲ್ಲ ನೋಡ್ಕೊಂಡೆ ಕೆಟ್ಟಾಗ್ತದೆ. ಫಾದರ್, ನೀವು ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್. ಮಗನೇ ಸಾಲಮನ್ ಜಯರಾಜ್, ನಿನ್ನ ಸಂಸಾರದಲ್ಲಿ ತುಂಬಾ ತಾಪತ್ರಗಳಿದ್ದಾವೆಂದು ನಿನ್ನ ಮುಖ ನೋಡಿದ್ರೆ ಹೇಳ್ತಾ ಇದೆ. ಅದಕ್ಕೋಸ್ಕರನೇ ದೇವರು ನಮ್ಮನ್ನು ಇಲ್ಲಿಗೆ ಕಳಿಸಿರೋದು. ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಿ ನಿಮ್ಮನ್ನು ಸುಖ ಸಂತೋಷದಿಂದ ಇಡುವಂತ ಆ ದಯಾಮಯ ಯೇಸು ಅಪ್ಪಣೆ ಮಾಡಿದ್ದಾರೆ. ಫಾದರ್, ಈ ಗೋಣಿಚೀಲ ಯಾಕೆ? ಅದ ನೀವೇನಾದ್ರೂ ಕಾಣಿಕೆ ಗಿಣಿಕೆ ಕೊಟ್ರೆ ಇದನ್ನು ಹಾಕೊಂಡೋಗೋಣ ಅಂತ. ಕಾಣಿಕೆ ಗಿಣಿಕೆ ಕೊಡ್ತೀರಲ್ಲ, ಖಂಡಿತವಾಗಿ ಕೊಡ್ತೀನಿ. ಬನ್ನಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಬನ್ನಿ. ಮೇರಿ, ವಿಲಿಯಂ, ಎಲ್ಲರೂ ಬೇಗ ಬನ್ನಿ. ನಮ್ಮ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಫಾದರ್ ಬಂದಿದ್ದಾರೆ. ಪ್ರಾರ್ಥನೆ ಮಾಡೋಣ. ಫಾದರ್, ಯಾಕೆ ಲೇಟ್ ಆಫ್ ಮಾಡಿದ್ರಿ? ಮಗನೇ, ದೇವರು ಜ್ಯೋತಿ ಸ್ವರೂಪ. ಅವನಿಗೆ ಈ ಟ್ಯೂಬ್ಲೈಟ್ ಬೆಳಕು ಆಗೋದಿಲ್ಲ. ಈ ಬೆಳಕಲ್ಲೇ ಪ್ರಾರ್ಥನೆ ಮಾಡೋಣ ಅಂತ. ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್, ಗಾಡ್ ಬ್ಲೆಸ್ ಯು. ಬನ್ನಿ, ಕುಳಿತುಕೊಳ್ಳಿ. ಆ ದೇವರನ್ನು ಪ್ರಾರ್ಥಿಸೋಣ. ದಯಾಮಯನಾದ ಯೇಸುವಿನ ನಾಮಸ್ಮರಣೆಯನ್ನು ಕಣ್ಣು ಮುಚ್ಚಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಸಾಲಮನ್ ಜಯರಾಜರ ತಾಪತ್ರಗಳೆಲ್ಲ ಇಂದಿಗೆ ಮುಗಿದು ಹೋಗಲಿ. ದೇವರೇ, ಅವರ ಮಗಳ ಭವಿಷ್ಯವನ್ನು ಉಜ್ವಲಗೊಳಿಸು. ಮಗಳು ಎಲಿಜಬೆತ್ ಮದುವೆಗಾಗಿ ನಾವೆಲ್ಲರೂ ಎದ್ದು ನಿಂತು ಪ್ರಾರ್ಥಿಸುತ್ತೇವೆ. ದೇವರೇ, ಸಾಲಮನ್ ಕುಟುಂಬದವರ ಏಳಿಗೆ ಮತ್ತು ನಿಮ್ಮ ಮಗಳ ಭವಿಷ್ಯವನ್ನು ಕಂಡು ಇಡೀ ಊರೇ ತಾಯಿ ಮುಚ್ಚಬೇಕು. ಈ ಮಗಳ ಏಳಿಗೆಯನ್ನ ಏನೆತ್ತಬೇಕು ದೇವರು. ಈ ಮನೆ ಮಗಳನ್ನು ಆಶೀರ್ವದಿಸಲು ದೇವಾಲಯಕ್ಕೆ ಕರೆದುಕೊಂಡು ಹೋಗು ದೇವರು. ಓಂ ನಮೋ ಭಗವತೆ ರುದ್ರಾಯ. ಓಂ ಎಲ್ಲ ರೆಡಿನಾ? ಹಾ, ಎಲ್ಲ ರೆಡಿ. ನೋಡು, ಬಂದಿದ್ದಾರೆ. ತುಂಬಾ ಥ್ಯಾಂಕ್ಸ್ ಕೊಂಡ್ರು. ಅದಕ್ಕೋಸ್ಕರ ನೀವು ತುಂಬಾ ರಿಸ್ಕ್ ತಗೊಂಡ್ರಿ. ಏನು ರಿಸ್ಕ್? ಬೇಗ ಸ್ನೇಹಿತರಿಗೋಸ್ಕರ ಇಷ್ಟು ಮಾಡ್ತಾ ಇದ್ರೆ ಹಾಗೆ ಹೇಳು. ಸರಿ ಸರಿ, ಬೇಗ ತಾಳಿ ಕಟ್ಟು. ಟೈಮ್ ಆಯ್ತು. ನಿನ್ನ ಉಪಕರಣ ನಾನು ಯಾವತ್ತೂ ಏನಂದ್ರೆ ನೀನು ನನ್ನ ಫ್ರೆಂಡ್ಸ್ಗೆ ವರ್ಕಿಂಗವರು ಕೆಲ್ಸಕ್ಕೆ ಬಾರ್ದವರು ವೇಸ್ಟ್ ಅಂದೆ. ಈಗ ನೋಡ್ಯಾ, ನಿಮ್ಮ ಅಪ್ಪ ಅಮ್ಮನಿಗೆ ಕಣ್ಣಿಗೆ ಮಣ್ಣೆಚ್ಚಿ ನನ್ನ ನಿನ್ನ ಒಂದ್ ಮಾಡಿದ್ರು. ಈಗ್ಲಾದ್ರೂ ನಿನ್ ಬಾಯಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳು. ಯಾಕೆ ಮಾತಾಡ್ತಿಲ್ಲ? ನಾಟ್ಯನಾ? ಅಯ್ಯೋ, ದಾರಿಯಲ್ಲಿ ಬರೀ ಕಿರ್ಚಾಟ. ಎಷ್ಟು ಹೇಳಿದ್ರು ಕೇಳಿಲ್ಲ. ಅದಕ್ಕೆ ಬಾಯಿ ಮುಚ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ಬಾಯಿ ಬಿಚ್ಚಿದ್ರೆ ಮಾತಾಡ್ತಾಳೆ. ಏ ರಾಮು, ಬಾಯಿ ಬಿಚ್ಚು. ಈ ಉಪಕಾರ ನಾವು ಯಾವತ್ತೂ ಮರೆಯಲ್ಲ. ನಮ್ಮ ಜೀವನದಲ್ಲೇ ಮರೆಯಲ್ಲ ಕಂಡ್ರ. ಬರೀ ದೊಡ್ಡ ದೊಡ್ಡ ಮಾತುಗಳಾಯ್ತು, ಭಾರ ಆಯ್ತು. ಎಲಿಜಬೆತ್ ಅಲ್ಲ ಕಂಡ್ರ ಅವ್ರಮ್ಮ. ಅವ್ನು ಯಾಕೆ ಹೊಡಿತಾ ಇದ್ರ ನೀವು? ನೀವೆಲ್ಲ ಹೊಡಿತಾ ಇದ್ರು, ಅದಕ್ಕೆ ನಾನು ಹೊಡೆದೆ. ಅವನು ನಮ್ಮ ಫ್ರೆಂಡು, ನಾವೆಲ್ಲರೂ ಹೊಡಿತೀವಿ. ನೀವ್ಯಾರು ಹೊಡೆಯಕ್ಕೆ? ಫ್ರೆಂಡಾ? ಹಾ, ಅದ್ರ ಮೊದಲೇ ಹೇಳಕ್ ಏನಾಗಿತ್ತು? ಅಣ್ಣ ನೀವು ಹೋಗೋಣ. ಎಲ್ಲ ಈ ನಾಯಿ ನನ್ನ ಮಗನಿಂದಾನೇ ಇಷ್ಟೆಲ್ಲ ಆಗಿದ್ದು. ನೀನೇ ಹೇಳಿದ್ದು ಪ್ರೇಯರ್ ಮಾಡಕ್ಕೆ ಮೆಣದ್ ಬತ್ತಿನೇ ಸಾಕು ಅಂತ. ಆ ಡಿಮ್ ಲೈಟ್ ಅಲ್ಲಿ ಅಮ್ಮ ಯಾರು ಮಗಳು ಯಾರು ಅಂತ ಒಂದು ಗೊತ್ತಾಗ್ದೆ ಪಾಪ ಇವನ್ಗೆ ಲೈಫೇ ಹಾಳು ಮಾಡ್ಬಿಟ್ಟಲ್ಲೋ. ಇವನ್ ಡೌಗಿಂತ ಅವ್ರ ಅಮ್ಮನೇ ಡಿಮ್ ಲೈಟ್ ಅಲ್ಲಿ ಸೂಪರ್ ಆಗಿ ಕಾಣ್ತಿದ್ಲು. ಎತ್ತಕ ಬಂದೆ ನನ್ ತಪ್ಪ. ಇನ್ಮೇಲೆ ಹುಡುಗಿಯರ ಅಮ್ದಿನ ಗುರ್ಸ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಮಾರ್ಕ್ ಹಾಕ್ಬೇಕು. ಲೈಫೇ ಹಾಳು ಮಾಡ್ತಲೋ. ನನ್ನನ್ ಕರ್ಕೊಂಡ್ ಬಾ ಅಂದ್ರೆ ನಮ್ಮ ಅಮ್ಮನ್ ಕರ್ಕೊಂಡ್ ಬಂದಿದ್ದಾರೆ. ನಾನು ಆವತ್ತೇ ಹೇಳ್ದೆ ನಿನ್ ಫ್ರೆಂಡ್ಸ್ ಎಲ್ಲ ವೇಸ್ಟ್ ಅಂತ. ಕೆಲ್ಸಕ್ಕೆ ಬಾರ್ದವ್ರು. ಇದಕ್ಕೆಲ್ಲ ಯಾರು ಐಡಿಯಾ ಕೊಟ್ಟಿದ್ದು? ಸಾರಿ ಸಿಸ್ಟರ್,
ಕ್ಯಾಂಡಿ ಬೆಳಕಲ್ಲಿ ನಿನ್ನಿಂದ ನಿಮ್ಮ ಅಮ್ಮನೇ ಕೆಳ ಕಾಟಿದ್ರು, ಅದಕ್ಕೆ ಎತ್ತಕ ಹೋಗ್ಬಿಟ್ಟೆ. You idiot! ಅಮ್ಮ ಬೆಳಗ್ಗೆಯಿಂದ ಒದಗಳು ಒಲೆ ಬಿಟ್ಟಿದೆ, ಎದ್ಗಳಿಗೆಲ್ಲ ಸರಿಗಿಲ್ಲ. ಇಷ್ಟೊಂದು ನಗ್ತಾ ಇದ್ದಾರ, ಏನ್ ಸಮಾಚಾರ? ನಿನ್ನೆ ಇವ್ರು ಮಾಡಿರೋ ಕೆಲ್ಸಕ್ಕೆ ಒಳ್ಳೆ ಬಹುಮಾನ ಸಿಕ್ತು. ಹೋದೆ ನೋದೆ. ಸೂರ್ಯ ಸೂರ್ಯ ಏನಾಯ್ತು? ಯಾರು? ಅದೇ ನನ್ ಮೇಲ್ ಬಿದ್ಲಲ್ಲ, ಯಾರು? ಸೂರ್ಯ ಏನು ನೀನು ಕಾಲೇಜಿನ ಮನೆಗೆ ಪಿಕಪ್ ಮಾಡ್ತೀನಿ ಅಂತ ಹೇಳ್ಕೊಂಡ್ ಬಂದೇ ಇಲ್ಲ? ಅರೆ ಅಣ್ಣ, ಯಾಕೋ ಹಾಗೆ ನಡ್ತಿದ್ಯಾ? ಏನಾಗಿದೆ ನಿಂಗೆ? ಸೂರ್ಯ ಏನೋ ಇವತ್ತು ಬೇಗ ಬಂದ್ಬಿಟ್ಟೆ. ಅವನು ಗೊತ್ತಾಗ್ಬೇಡಿ. ಹೋಗ್ಬರಿ, ನೀನು ಊಟ ಮಾಡಿ. ಸೂರ್ಯ ಸೂರ್ಯ ಮಾತಾಡ್ತಾನೆ ಇಲ್ಲ. ಸೂರ್ಯ ಏನಾಯ್ತು? ಸೂರ್ಯ ಏನಾಯ್ತು ನಿಮ್ಗೆ? ಸೂರ್ಯ ಯಶು ಏನಾಯ್ತು ಇವನಿಗೆ? ಸೂರ್ಯ ಮಾತಾಡು. ಸೂರ್ಯ ಅಣ್ಣ, ಸೂರ್ಯ ಏನ್ ನೋಡ್ಕೊಂಬಂದ್ ಹೀಗೆಲ್ಲ ಆಗ್ತಾ ಇದ್ದಾನೋ? ಮಳೆ ಬರ ಇದೆಲ್ಲ ನೋಡ್ಬೇಕು. ನಡಿ. ವಸೂಲ್ ಕುಲ್ಗರ್ಸಕ್ ಬನ್ನಿ. ಬರ್ತೇವಪ್ಪ, ಬಿಸಿಲು ಗುಡ್ತಾವೆ. ಅಲ್ಲಿ ನೋಡು, ಒಳ್ಳೆ ಬ್ಯೂಟಿ. ನಾನು ವೆಯ್ಟ್ ಮಾಡ್ತಿದ್ದೆ ಗೊತ್ತಾ? ಲೇಟ್ ಆಗೋಯ್ತು. ಸರಿ, ಮನೆಯೆಲ್ಲ ಚೆನ್ನಾಗಿದಾರ? ಸ್ಟುಪಿಡ್ ಮ್ಯಾನೇಜ್ ಫುಡ್. ಏನೋ ಹಂಗ ಏನೇ ಕನ್ನಡತಿ ನೀ ಯಾಕೆ ಇರಾಡ್ತಿ? ಕನ್ನಡ ನೆಲದಲ್ಲಿ ಹುಟ್ಟಿ ಇಂಗ್ಲಿಷ್ ಮಾತಾಡ್ತಿ. ಈ ಕನ್ನಡದಲ್ಲ ಕನ್ನಡ ಜಲ ಕನ್ನಡ ಮಣ್ಣು ಯಾಕೆ ಈ ತರ ಅನುಕರಣ ಮಾಡುತ್ತೆ? ಮಾಮೋ ಅಲ್ಲೋಡು ಕಾಂಚನ, ಬಂದಲು ಬಂದಲು ಕಾಂಚನ 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 ಇವಳಿಗೆ ಲಾಂಛನ. ಯಾಕ್ರಿಗೆ ಈ ಕಷ್ಟ ಕೊಟ್ಟಿರ ಹೆಣ್ಮಕ್ಳಿಗ? ಬೇರೆ ಕೆಲಸ ಇಲ್ವಾ ನಾಯಿಗಳ ದೇವಸಿ ನನ್ ಮಕ್ಕಳ? ಲೈಲಾ 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 ಇದು ಮಿಲೇನಿಯಂ ಲೈಲಾ 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 ಇದು ಬೆಲ್ಲ ಕಾಣಿಸ್ ಲೈಲಾ 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 ಹೂವಮ್ಮ ನಿನ್ ತಲೆಯ ತುಂಬಾ ಹೂವಮ್ಮ ಜಿಂಗಿಲಲ ಜಿಂಗಿಲಲ ಜಿಂಗಿಂಗ್ ಜಿಂಗಿಲಲ ಜಿಂಗಿಲಲ ಜಿಂಗಿಂಗ್. ಬಿಚ್ಕೊಂಡ್ ಹೋಗ್ರ. ಹಾಡ್ತಾರಂತೆ ಹಾಡು. ಹೀಗೆ ಬಿಟ್ರೆ ಹಾಡ್ತಾನೇ ಇರ್ತೀರ. ಮಗ ಎಸ್ಕೊಂಡು ಎಸ್ ಸರ್, ಎಲ್ಲಾ ಸ್ಟೇಷನ್ಸ್ಗೂ ಇನ್ಫಾರ್ಮ್ ಮಾಡಿದೀವಿ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಏನ್ ಮಾಡ್ತೀರೋ ಗೊತ್ತಿಲ್ಲ. ಆ ಹುಡುಗನ ಬೇಗ ಅರೆಸ್ಟ್ ಮಾಡಿ. ಆ ಕ್ರಿಮಿನಲ್ಸ್ ನ ಇವತ್ತೇ ಹಿಡಿತೀವಿ ಸರ್. ಡೆಫಿನೆಟ್ಲಿ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಶವಂತ್, ಆ ಕ್ರಿಮಿನಲ್ ಸಿಕ್ಕಿದ್ರ? ಅರೆಸ್ಟ್ ಮಾಡಿದ್ರ? ಇಲ್ಲ ಸರ್. ಯಾಕೆ ಅರೆಸ್ಟ್ ಮಾಡಿಲ್ಲ ಸರ್? ಅದು ಅದು ಅಂದ್ರೆ ಏನದು? ಅವರು ಮಿನಿಸ್ಟರ್ ಮಕ್ಕಳ ಅಥವಾ VIP ಮಕ್ಕಳ? ಅವರು ಯಾರೇ ಆಗಿರ್ಲಿ, ನೀವು ಭಯ ಪಡ್ಬೇಡಿ, ಅವ್ರನ್ನ ನಾನ್ ನೋಡ್ಕೊಳ್ತೇನೆ. ಸರ್, ಆ ಥರದವ್ರು ಯಾರು ಇಲ್ಲ ಸರ್. ಮತ್ತೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಸರ್, ಅದು ಬೇರೆ ಯಾರು ಅಲ್ಲ, ನಿಮ್ಮ ಮಗ ಸೂರ್ಯ ಸರ್. ಏನು? ನಮ್ಮ ಮಗ? ಹೌದು ಸರ್. ಯಾರನ್ನು ವಿಚಾರಿಸಿದ್ರು ನಿಮ್ಮ ಮಗನ ಹೆಸರು ಹೇಳ್ತಾರೆ. ಹೌದಾ? ಸರಿ, ನಾನ್ ನೋಡ್ಕೊಳ್ತೀನಿ, ನೀವು ಹೋಗಿ.
ಚಿತ್ರ, ಏನ್ರಿ ಏನಾಯ್ತು? ಅಚ್ಚರಿ ನೀವೇನ್ ಇಷ್ಟು ಬೇಗ? ಎಲ್ಲ ಅವನು ನಿನ್ ಮುದ್ದು ಮಗ. ಯಾರು? ಚಿಕ್ಕವನ? ಹೌದು. ಅವನನ್ನ ಯಾಕೆ ಕೇಳ್ತಾ ಇದ್ದೀರಾ? ಅವನ್ನ ಮುದ್ದು ಮಾಡಕ್ಕೆ ಎಂತ ಕೆಲಸ ಮಾಡಿದಾನ್ ಗೊತ್ತಾ ಇವತ್ತು? ಸೂರ್ಯ ಸೂರ್ಯ ಪಾಲ್ಗಡಲಿ ನಿಂದು ಬಿಸಿ ಹರಿಯವರಿಸಿ ಕರವೀರಪುರದಲ್ಲಿ ಬಂದು ನೆಲೆಸಿ ಗತಿನೀನಿಯಂದವರ ಕೈ ಬಿಡದೆ ಹರಸಿ ಕಾಪಾಡುವ ತಾಯಿ ಬಾರೇ ಕನಿಕರಿಸಿ ಧನಲಕ್ಷ್ಮಿ ಬಯಸೋರು ಬಾಮ ಅಮ್ಮ ಸೌಭಾಗ್ಯಲಕ್ಷ್ಮಿ ಬಾರಮ್ಮ ಕಂಗಳಿಗೆ ಕಾಣಿಸದೆ ಎಲ್ಲಿ ಮರುಗಾಗಿರುವೆ ಸಿರಿವಂತರ ತೆರೆಯ ತೊರೆದು ಬಾರಮ್ಮ ಧನಲಕ್ಷ್ಮಿ ಬಯಸೋರು ಬಾಮ ಅಮ್ಮ ಸೌಭಾಗ್ಯಲಕ್ಷ್ಮಿ ಬಾರಮ್ಮ ಸನ್ನಿಧಿಗೆ ಬೇಗ ನೀಡಾರು ತೋರಮ್ಮ ದಿವ್ಯ ದರ್ಶನ ನೀಡು ಒಲಿದು ಬಾರಮ್ಮ ಸನ್ನಿಧಿಗೆ ಬೇಗ ನೀಡಾರು ತೋರಮ್ಮ ದಿವ್ಯ ದರ್ಶನ ನೀಡು ಒಲಿದು ಬಾರಮ್ಮ ಬಾಗಿಲಿಗೆ ಬಂದಿರುವ ಪ್ರಕೃತನ ಬೇಡಿಕೆಯ ಕಡೆದರಗಿ ಪೂರೈಸಿ ಬೇಗ ಸಲಹಮ್ಮ ಧನಲಕ್ಷ್ಮಿ ಬಯಸೋರು ಬಾಮ ಅಮ್ಮ ಸೌಭಾಗ್ಯಲಕ್ಷ್ಮಿ ಬಾರಮ್ಮ ಎಲ್ರು ದೇವ್ರಿಗೆ ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರೆ ನೀವು ಹಂಗಾತ ಮಾಡ್ಕೊಂಡು ನಮಸ್ಕಾರ ಆಗ್ತಾನೆ. ಅದೆಲ್ಲ ಆ ಕೃಷ್ಣನ್ ಮಹಿಮೆ. ನೀನ್ ಸುಮ್ನೆ ದೇವ್ರ ಕೈ ಮುಗಿ. ಎದ್ದೇಳು ಮಗ. ನಿನ್ನ ನಾನು ತಪ್ಪು ತಿಳ್ಕೊಂಡಿದ್ದೆ. ನಿನ್ ಕೈಯಾರೆ ಪೂಜೆ ಮಾಡಿ ಎಲ್ರಿಗೂ ಪ್ರಸಾದ ಹಂಚು. ದೇವ್ರೆ ನಮ್ಮೆಲ್ರಿಗೂ ಒಳ್ಳೇದ್ ಮಾಡಪ್ಪ. ದೀರ್ಘ ಸುಮಂಗಲಿ ಭವ, ಆಯುಷ್ಮಾನ್ ಭವ. ಅಲ್ಪಾಯುಷ್ಯಮಾನ್ ಭವ. 60 ವರ್ಷದ ನಿಮ್ಮ ಅಪ್ಪನ್ಗೆ ಆಯುಷ್ಮಾನ್ ಭವ ಅಂದೆ, ನನಗೆ ಅಲ್ಪಾಯುಷ್ಮಾನ್ ಭವನ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿಲ್ಲ, ಅದ್ಭುತವಾಗಿದೆ. ಮನೆ ಮಾಮೂರು ಚೆನ್ನಾಗಿದಾರ? ಮಾಮೂಲ? ಅದೇ ನಿಮ್ಮಪ್ಪ ಚೆನ್ನಾಗಿದ್ರ ಅಂತ ಹೇಳ್ದೆ. ಓ, ನಿಮ್ಮ ಅಕ್ಕನ ಗಂಡನ ಸೇಮ್ ಮಾಡಿದಾರ. ಇದೆಲ್ಲ ಬೇಕಾಯ್ತಾ? ನಡೆಯೋ ಏನು ಖಾಲಿ ಆಗಿಲ್ಲ, ಖಾಲಿ ಮಾಡ್ತೀನಿ. ಹಿಂದೆಯಿಂದ ನೋಡ್ರೆ ಚೆಂದ ನೋಡ್ರೆ, ಮುಂದೆಯಿಂದ ನೋಡ್ರೆ ಸುರಿ ಇಟ್ಟು ಲಕ್ಕಿಗಳು ಇನ್ನು ಹತ್ತಿರ ನೋಡ್ಬೇಕು. ಅಷ್ಟೇ ಬರ್ತಾನೆ ಹಂಗೆ ಅವ್ರ ಲಾಭಕ್ಕಂತ ಎತ್ತಾಕೊಂಡ್ಬರ್ತೀನಿ. ಬಿಟ್ರು ನನ್ನನ್ನ
ಕರ್ಕೊಂಡ್ಬಂದ್ಬಿಟ್ಟೆ. ನಿನಗಾಗಿ ಒಂದು ಹೃದಯ ಕಾಯ್ತಾ ಇದೆ, ನಿನ್ನ ಸ್ನೇಹಕ್ಕಾಗಿ ಒಂದು ಜೀವ ಹಾರೈತಾ ಇದೆ. ನೋಡು. ನಾನ್ ನೋಡಲ್ಲ. ಅದೇ ಧ್ವನಿ, ಅದೇ ಸೈಟ್ ವಾಸನೆ ಇಲ್ಲೂ ಅದೇ. ಇನ್ನು ಎಷ್ಟು ದಿನದಿಂದ ಬಿಡುತ್ತಿದ್ದೆ ಗೊತ್ತಾ? ನನ್ನ ನೋಡು, ನನ್ನ ಹತ್ರ ಮಾತಾಡು. ನೀನಿಲ್ಲ ಅಂದ್ರೆ ನನ್ನ ಲೈಫೇ ಇಲ್ಲ ಕಡೆ. ನನ್ನ ಹತ್ರ ಬಾ, ನನ್ನ ಹತ್ರ ಬಾ. ನೋಡು. ನನ್ ಮೇಲೆ ನಿಂಗೆ ಅಷ್ಟೊಂದು ಆಸೆನಾ? ಹೋಗಿ ವಾಚ್ ಮಾಡಿ. ಓಕೆ ಮೇಡಮ್. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಗೊತ್ತಿದ ಬಸ್ತು ದಾಂಡಲ್. ಮಗ ಸೂಪರ್ ಡೂಪರ್ ಬ್ಯೂಟಿ ಕೊಡ್ತದಲ್ಲ. ಅಪ್ಲಿಕೇಶನ್ ಹಾಕು. ಓಕೆ. ಹಾಯ್. ಹಾಯ್. ವಾಟ್ ಇಸ್ ದ ಟೈಮ್? ನಿಂತ್ಬಿಟ್ಟಿದೆ. ಓ 4:30. ಥ್ಯಾಂಕ್ ಯು. I'm Vishwa, final year MBA. MBA-ನಾ? Yeah, MBA, Master of Bachelor Arts. ಮಾಸ್ಟರ್ ಆಫ್ ಬ್ಯಾಚುಲರ್ ಆರ್ಟ್ಸ್. MBA ಅಂದ್ರೆ ಮ್ಯಾನೇಜ್ಮೆಂಟ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಲ್ವಾ? ಆ MBA ಬೇರೆ, ಅದ್ರಲ್ಲಿ ಓನ್ಲಿ ಥಿಯರಿ. ಈ MBA ನಲ್ಲಿ ಫುಲ್ ಅಂಡ್ ಫುಲ್ ಪ್ರಾಕ್ಟಿಕಲ್. ಅಯ್ಯೋ ಪಟಾಕ್ತಾ ಇದ್ದಾನದು. ಚಿಕ್ಕಬೇಕು. ಆಮೇಲೆ ನಿಮ್ MBA-ನಲ್ಲಿ ಇನ್ನು ಏನೇನಿದೆ? ಹಾಗೆ ಕೇಳಿ, ಈಗ ತಾನೇ ಹತ್ರ ಬರ್ತಾ ಇದ್ದೀರಾ. ಇದರಲ್ಲಿ ಡಿಗ್ರಿನೂ ಇದೆ, ಡಿಪ್ಲೊಮಾನೂ ಇದೆ. ಓ, ಅವರೆಲ್ಲ ಯಾರು? ನಿಮ್ ಫ್ರೆಂಡ್ಸಾ? ಎಕ್ಸಾಕ್ಟ್ಲಿ. ಯಾ ಬಂದ್ರು. ಸೆಟಪ್ ಮಾಡ್ಬಿಟ್ಟು ಸೆಟಪ್ ಗಿಟಪ್ ಬೇಡ ಕಂಡ್ರು. ನನ್ ಬಿಟ್ಬಿಟ್ರು, ನಾನು ಹೊರಟೋಗ್ತೀನಿ. ಬರ. ಹಾಯ್. ನೀವು ಡಿಗ್ರಿನಾ ಡಿಪ್ಲೊಮಾನಾ? ನಾವು ಡಿಪ್ಲೊಮಾ ಮುಗಿಸಿ ಈಗ ತಾನೇ ಡಿಗ್ರಿ ಮಾಡ್ತಾ ಓ, ಇದ್ದೀವಿ. ಆದ್ರೆ ಇವನು ಅವಾಗ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದೀವಿ. ಓಹೋ, ಮಾಡ್ಲಿ. ಇವರು ಡಿಪ್ಲೊಮಾ ಡಿಗ್ರಿ ಮಾಡ್ಬೇಕು ಅಂದಾಗೆ ನಿಮ್ ಬಗ್ಗೆ ಏನು ಹೇಳಲೇ ಇಲ್ಲ. ಐ ಆಮ್ ಕಾಮೇಶ್ವರಿ. ಹೆಸರೇ ಚೆನ್ನಾಗಿದೆ. WPC. WPC ಅಂದ್ರೆ ಡಾಕ್ಟರ್ಸ್ FICS, ಲಂಡನ್ FRCS ಪ್ಯಾಡ್ಸ್ ಅಂತ ಹಾಕೊಳ್ತಾರಲ್ಲ, ಆ ತರ. ಹಾ, ಒಂಥರ ಹಾಗೇನೆ. ನಮ್ದು WPC ಚನ್ನಪಟ್ಟಣ. ಯಾ, ಅಲ್ಲೇ ಇರೋದು ನಮ್ ಟ್ರೈನಿಂಗ್ ಸೆಂಟರ್. ಟ್ರೈನಿಂಗ್ ಸೆಂಟ್ರಾ? ಹಾ, ಪೊಲೀಸ್ ಟ್ರೈನಿಂಗ್ ಸೆಂಟರ್. ಅಮ್ಮ, ಅಯ್ಯೋ, ಬಾರೋ. ನಿಮ್ಮನ್ ದೇವ್ರು ಅಂತ ಕೈ ಮುಗಿತೀನಿ. ನನ್ ಬಿಟ್ಬಿಡ್ರೋ, ನನ್ ಬೈಕ್ ನೋಡ್ಕೊಂಡು ಇಲ್ಲೇ ಇರ್ತೀನಿ. ನೀವೇ ಹೋಗಿ ಹುಡುಕಿ. ನೀನ್ ಹಿಂದೆ ಹೋದ್ರೆ ಹೇಗೋ? ಯಾವ್ದಾದ್ರು ಎಮರ್ಜೆನ್ಸಿ ಇದ್ರೆ ಚಕ್ಕಂತ ಐಡಿಯಾ ಕೊಡ್ತೀಯಾ? ನೀನ್ ಕಾಲ್ ನೋಡ್ತಿದ್ರೆ ಹೇಳು, ಬೇಕಾದ್ರೆ ನಾನೇ ನಿನ್ನ ಎತ್ಕೊಂಡು ಹೋಗ್ತೀನಿ. ಬೇಡಮ್ಮಮ್ಮ, ನಿನ್ಗೋಸ್ಕರ ನಾನೇ ಬರ್ತೀನಿ. ಆದ್ರೆ ಈ ನಾಯಿ ನನ್ ಮಕ್ಕಳನ್ನ ಕಳ್ಸು. ಸುಮ್ಮನೆ ಗಲಾಟೆ ಮಾಡ್ಬೇಡಿ. ನಿನ್ ಬಾ. ಅಲ್ಲೋಡು, ಅವಳೇ ಕಂಡ್ರು. ಅದು ಆ ಗ್ರೂಪಲ್ಲಿ ಇದ್ದಾಳಲ್ಲ ಅವಳ? ಬೇಡ ಕಣೋ, ಪಾರ್ಕಲ್ ಬೇರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಆ ಕಡೆ ಬೇರೆ ಪೊಲೀಸ್ ಇದೆ. ಬೇಡ ಕಣೋ, ಪ್ಲೀಸ್ ಕಣೋ, ಒಂದೇ ಒಂದ್ಸಲ ಅವಳನ್ನ ತಪ್ಕೊಂಡು ಆಳಮ್ ಅಂತ ಹೇಳ್ಬಿಡ್ತೀನಿ. ಬೇಡ ಕಣೋ, ನಾನು ಹೇಳೋದು ಕೇಳು. ಬೇಡ ಕಣೋ, ನನ್ನ ಮಾತು ಹೇಳ್ದಾನ ಕೇಳ್ಬೇಕಷ್ಟೇ. ನಾನು ಹೇಳ್ಕೊಳ್ಳೋ. ನಾನು ಹೇಳ್ಕೊ. ನಾನು ಹೇಳ್ಕೊಳ್ಳೋ.
ಹೇಳ್ತಾರ ಅವನೇ ಇವನು ತುಂಬಾ ಒಳ್ಳೆ ಹುಡುಗ. ಯಾಕೆ ಈ ರೀತಿ ಜಗಳ ಮಾಡ್ತಿದ್ದಾರೆ? ನಾನ್ ತಪ್ಕೋಬೇಕು ಅಂತಂದ್ರೆ ನೀನೇ ತಪ್ಕೋತಿದ್ಯಾ? ನಾನ್ ತಪ್ಕೋಬೇಕು ಅಂತಂದ್ರೆ ನೀನೇ ತಪ್ಕೋತಿಯಾ? ಹೊಡೆಯೋ ನನಗೆ, ಹೊಡೆಯೋ. ಪಾಪ ಕಣೆ, ಯಾಕ ಫ್ರೆಂಡ್ಸ್ಗಳ ಮಧ್ಯೆ ಜಗಳ ಆಯ್ತು ಅಂತ ಗೊತ್ತಾಗ್ಲಿಲ್ಲ. ಯಾರು ಗೊತ್ತು, ಎಲ್ಲೋ ಹುಡುಗಿ ವಿಷಯ ಇರ್ಬೇಕು. ಇಲ್ಲ ಅಂದ್ರೆ ನಾವ್ ಅಷ್ಟು ಬಿಡ್ಸಿದ್ರು ಅವ್ರು ಹಾಗೆ ಹೊಡೆದಾಡ್ತಿದ್ರು. ಚಿಚೆ, ಅವ್ನು ನೋಡಿದ್ರೆ ಹಾಗೆ ಕಾಣಿಸಲ್ಲ. ಹುಡುಗಿರ್ಗೋಸ್ಕರ ಯಾರಷ್ಟೊಂದು ಚೀಪಾಗಿ ಜಗಳ ಮಾಡಲ್ಲ ಕಣೆ. ಅಲ್ಲೋರ ಅವರು ಜಗಳಾಡ್ಬೇಕು ಅಂತ ಜಗಳಾಡು. ಪೆನ್ಷನ್ ಆಗ್ತದೆ, ಸಿಗರೇಟ್ ಕೊಡು. ಅಲ್ಲ ಕಣೆ, ಅದು ಯಾರನ್ನು ಬಿಡಲ್ಲ, ಎಲ್ಲರೂ ತಪ್ಕೊಂಬಿಟ್ಟೆ. ಸಿಗ್ಲಿಲ್ಲ. ತುಂಬಾ ಥ್ಯಾಂಕ್ಸ್ ಕಣ. ಇಂಥ ಒಳ್ಳೆ ಎಳೆ ಕೊಟ್ಬಿಟ್ಟು ನನ್ನ ಕನಸಿನ ಕಣ್ಣನ್ನ ಮುಟ್ಟೋ ಭಾಗ್ಯ ನನಗೆ ಹಾಳು ಮಾಡಿದೆ. ಸೂಪರ್ ಮಗ. ಅವಳು ನನ್ನ ಕಣ್ಣಲ್ಲಿ ಹಾಗೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಕಣ್ಣಲ್ಲಿ ತಲೆಲೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಆಗ್ಬಿಟ್ಟಿಯಾ ಅಂದ್ರೆ ಹುಡುಗಿಯರು You bloody cheat! ಐಡಿಯಾ ಬರ್ತೀಯಾ? ಐಡಿಯಾ ಇಂಥ ಚಿಂಪಾಡ ಕೊಟ್ಬಿಟ್ಟು ನಾನು ಇಮೇಜ್ ಕೆಟ್ಬಿಟ್ರಲ್ಲ. ಇನ್ನು ನಾವು ಹೇಗೆ ಸೇಫ್ ಮಾಡೋದು? ಗುರು, ಒಂದು ಐಡಿಯಾ. ಅದಕ್ಕೆ ಹೇಳಿದ್ದು ಈ ಹೆಲ್ಪ್ ಸೋಷಿಯಲ್ ಸರ್ವಿಸ್ಗೆಲ್ಲ ಹೋಗ್ಬಾರ್ದು ಅಂತ. ಅವ್ರಿಗೆ ಹೆಲ್ಪ್ ಮಾಡಕ್ ಹೋಗಿದ್ದಕ್ಕೆ ಈಗ ನಮ್ಗೆ ಅವಮಾನ ಆಗಿದ್ದು. ನೀನ್ ಯಾಕೆ ಹೊಟ್ಟೆ ಉಡಿಸ್ತೀಯಾ? ಆ ನನ್ ಮಕ್ಳು ಹೇಗೆ ಮೈ ಮುಟ್ಟೋದು ಅಂತ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿತಾ ಇದೆ. ಪಾಪಿಗಳು ಡ್ರಾಮಾ ಮಾಡಿ ನಮ್ಮನ್ನೆಲ್ಲ ಫೂಲ್ ಮಾಡ್ಬಿಟ್ರು. ಎಲ್ಲ ಇವಳಿಲ್ಲೇ ಆಗಿದ್ದು. ಇವಳನ್ನ ತಪ್ಕೋಬೇಕಂತ ಹೋಗಿ ನಾವೆಲ್ಲ ಮಣ್ಣು ಮುಕ್ಕಿದ್ವಿ. ಮಣ್ಣು ಮುಕ್ಕಿಸ್ತೀನಿ, ಅವನಿಗೆ ಮಣ್ಣು ಮುಕ್ಕಿಸ್ತೀನಿ ಕಣ್ಣು. ಅವನ ಜೀವನದಲ್ಲಿ ಮರಿಬಾರ್ದು. ಆ ರೀತಿ ಅವನಿಗೆ ಬುದ್ಧಿ ಕಲಿಸ್ತೀನಿ. ಇನ್ನೇನ್ ಜಗಳ ಮಾಡಿ ಏನೇ ಪ್ರಯೋಜನ? ಸುಮ್ಮನೆ ಹೇಳ್ಬಾರ್ದು. ತುಂಬಾ ನ್ಯಾಚುರಲ್ ಆಗಿ ಜಗಳ ಮಾಡಿದ್ರು. ಐಡಿಯಾ ವಾಸ್ ವೆರಿ ಗುಡ್. ಅದಕ್ಕಿಂತ ನಾನು ತಪ್ಕೊಂಡು ಮುದ್ದಾಡೋ ವರ್ಣನೆ ಮಾಡಿದ್ರಲ್ಲ, ಆಹಾ, ಅದು ಮಾತ್ರ ಸೂಪರ್ ಆಗಿತ್ತು. ಅಲ್ಲೋಡ್ರಿ, ಅವತ್ ಬಸ್ಸಲ್ಲಿ ರೇಸಿದ ತೊಟ್ಟಿಗೆ ಬರ್ತಿದ್ದಾರೆ. ಯಾರು ಇಲ್ವಲ್ಲ? ಮಚ್ಚಿ, ಸ್ಕೂಲು ಕಾಲೇಜು ಏನಾದ್ರು ರಜಾನ? ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರು ಕಾಣ್ತಾನೆ ಇಲ್ವಲ್ಲ? ಅದೇ ಗೊತ್ತಾಗ್ತಾ ಇಲ್ವೇ? ಹೌದು, ನೋಡೋಣ ಎಲ್ರು ಕಾಣಿಸ್ತಾನೆ ಇಲ್ಲ. ಮನೆಯಲ್ಲೇ ಸೆಟ್ಲ್ ಆಗ್ಬಿಟ್ಟಿದಾನ. ಅವನು ಮನೆ ಸೆಟ್ಲು. ಅಲ್ಲಿ ಇಲ್ಲಿ ಹುಡುಗಿಯಿಂದ ಜಲ್ ತೋರ್ಸ್ಕೊಂಡು ಸುತ್ತಾ ಇರ್ತಾನೆ. ರೆಸ್ಟೋರೆಂಟ್ ಅಲ್ಲಿ ಅಟ್ಯಾಕ್ ಮಾಡ್ತಲ್ಲ 9 ಹಂಗೆ ಕಾಟಲ್ಕೊಂಡು ಎಷ್ಟೇ ಬಾ ಸೂರ್ಯ ಮಾಡ್ಕೊಡೋ ಬೋನ. ಹೌದು, ಏನು ಇದು ಅವತಾರ? ಮತ್ತೆ
ಯಾವ್ದಾದ್ರು ಫ್ಯಾಷನ್ ಶೋ ಕಾಂಪಿಟೇಷನ್ಗೆ ಹೋಗಿದ್ಯಾ ಪುಟ್ಟ? ಸುಮ್ಮನೆ ಏನಾಯ್ತು? ಅದೇ ಆ ಹುಡುಗಿನ ತಪ್ಕೊಂಡ್ರಲ್ಲ, ಆ ಹುಡುಗಿ ಅವ್ರ ಫ್ರೆಂಡ್ಸ್ ಸೇರ್ಕೊಂಡು ಐಡಿಯಾ ಮಾಸ್ಟರ್ ಹೇಳ್ಕೊಂಡಿದ್ದೀವಿ. ವೆರಿ ಗುಡ್, ಥ್ಯಾಂಕ್ ಯು. ಬನ್ನಿ ಬನ್ನಿ. ನಿಮ್ ಹೀರೋಗೆ ನಾವು ಮೊದಲು ಸ್ಕೆಚ್ ಹಾಕಿದ್ವಿ, ಆದ್ರೆ ಪಾಪ ನೀನ್ ಸಿಕ್ಕಾಕೊಂಡ್ಬಿಟ್ಟಿದ್ಯಾ. ಏನು ಹಾಗೆ ನಿಂತ್ಬಿಟ್ಟಿದ್ದೀರಾ? ನಮ್ ರೋಮಿಯೋ ಅವ್ರಿಗೊಂದು ತೇರ್ ಹಾಕ್ರೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೋಡ್ಕೊಂಡು ಕೂತ್ಕೋಬಾರ್ದಾ? ಚೇರ್ ಹಾಕ್ರೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀನ್ ತುಂಬಾ ಬುದ್ಧಿವಂತ ಅಂತ ಕೇಳ್ಪಟ್ಟೆ. ಈಗೊಂದು ಆಟ ಆಡೋಣ. ನಾವು ಕೇಳೋ ಪ್ರಶ್ನೆಗೆ ನೀನ್ ಉತ್ತರ ಹೇಳ್ತೀಯ. ನೀನ್ ಕರೆಕ್ಟ್ ಆಗಿ ಉತ್ತರ ಹೇಳಿದ್ರೆ ನಿನ್ನ ಪ್ರಶ್ನೆ ಕೇಳೋ ಹುಡುಗಿಗೆ ನೀನ್ ಬೊಟ್ಟಿರ್ತೀಯ. ತಪ್ಪಾಗ ಉತ್ತರ ಹೇಳಿದ್ರೆ ಅವಳು ನಿನಗ್ ಬೊಟ್ಟಿರ್ತಾಳೆ. ಏನದ್ಯಾ? ಈ ಬೊಟ್ಟಿರೋ ಆಟಕ್ಕಿಂತ ಬೇರೆ ಏನಾದ್ರು ಆಟ ಆಡೋಣ? ನೀವು ಪ್ರಶ್ನೆ ಕೇಳಿ. ನೀನ್ ಕೇಳು. ಓಕೆ, ಬಸ್ ಅನ್ನ ಹಿಂದೆ ತಳ್ಳಿದ್ರೆ ಏನಾಗುತ್ತೆ? ಇದೊಂದು ಪ್ರಶ್ನೆನಾ? ಮುಂದೆ ಹೋಗುತ್ತೆ. ತಪ್ಪು ಮರಿ. ಬಸ್ಸನ್ನ ಹಿಂದೆ ತಳ್ಳಿದ್ರೆ ಹಿಂದೆನೇ ಹೋಗುತ್ತೆ. ರೂಪ ಬೊಟ್ಟಡೆ ತಗೋಳ. ಏನ್ ಕೊಡುತ್ತೆ ಮರಿ? 3ನೇ ಕ್ಲಾಸ್ ಮಕ್ಳಿಗೆ ಕೇಳೋ ಕ್ವಶನ್ ಎಲ್ಲ ಕೇಳ್ತಿರಲ್ರಿ, ಯಾವ್ದಾದ್ರು ಸ್ಟ್ಯಾಂಡರ್ಡ್ ಕ್ವಶನ್ ಕೇಳಿ. ಮೊದ್ಲು ಇದಕ್ಕೆ ಉತ್ತರ ಕೊಡು ಮರಿ. ಅದು ಇನ್ನೇನ್ ಕೊಡುತ್ತೆ? ಹಾಲು ಕೊಡುತ್ತೆ. ಹಸು ಕೊಡೋದು ಗಂಧ ಸಗಣಿ ಕರೆದ್ರೆ ಮಾತ್ರ ಹಾಲು ಕೊಡೋದು. ಕೊಡ್ತೇನೆ ಎಲ್ಲಿಗೆ ಮಾಡ್ತಾ ಇದ್ದಾರಲ್ಲಪ್ಪ? ಈ ಕೊಡು ಇಲ್ಲಿ. ಇದು ಫೈನಲ್ ರೌಂಡ್. ಈ ರೌಂಡ್ ನಲ್ಲಿ ನೀನ್ ಸೋತ್ರೆ ನೀನ್ ಗೆಟಪ್ ಚೇಂಜ್ ಮಾಡ್ಬಿಡ್ತೀವಿ. ಏನ್ ಗೆಟಪ್? ಅಲ್ಲೋಡ್ ಮರಿ. ತಗೊಳ್ಳೆ. ಒಂದೇ ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಾ? ಹೌದು ಮರಿ, ಹೇಳಲೇಬೇಕು. ಕೂತ್ಕೋ. ತೊಡಬಿಡಿ, ನೀನ್ ಕೇಳೆ. ಒಂದು 4-wheel ಸರ್ಕಲ್ ನಲ್ಲಿ ಒಂದು ಕಡೆಯಿಂದ ಸ್ಪೀಡ್ ಆಗಿ ಕಾರ್ ಬರುತ್ತೆ, ಇನ್ನೊಂದು ಕಡೆ ಸ್ಪೀಡ್ ಆಗಿ ಬಸ್ ಬರುತ್ತೆ, ಇನ್ನೊಂದು ಕಡೆ ಸ್ಪೀಡ್ ಆಗಿ ಗಾಡಿ ಬರುತ್ತೆ, ಮತ್ತೊಂದು ಕಡೆಯಿಂದ ಎತ್ತಿನ ಗಾಡಿ ಬರುತ್ತೆ. ಇವು 4 ಸರ್ಕಲ್ ನಲ್ಲಿ ಮೀಟ್ ಆದ್ರೆ ಏನ್ ನಡೆಯುತ್ತೆ? ಆಕ್ಸಿಡೆಂಟ್ ಆಗುತ್ತೆ. ಏನ್ ನಡೆಯುತ್ತೆ ಅಂತ ಕೇಳಿದ್ದು. ಎತ್ತು ಮಾತ್ರ ನಡೆಯುತ್ತೆ. ಎಲ್ಲ ಸೇರ್ಕೊಂಡು ಹಿಂಗ್ ಮಾಡ್ಬಿಟ್ರು ಕಣೋ. ಹಂಗ್ ಮಾಡಿದ್ರ ಮಗ? ಏಯ್, ಏನೋ ನೋಡ್ತಾ ಇದ್ಯಾ? ಅಲ್ವೋ, ಕಾಚ ಏನಾದ್ರು ಬಿಚ್ ಕಳ್ಸ್ಬಿಟ್ಟು ಅಂತ ಚೆಕ್ ಮಾಡ್ತಿದ್ದೆ. ಮಚಿ, ಈ ಡ್ರೆಸ್ ತುಂಬಾ ಚೆನ್ನಾಗಂತೆ, ಇದನ್ನ ಕಟ್ಟಿಗೆ ಹೊಡ್ಕೊಡು. ಅವ್ರಿಗಷ್ಟು ಧೈರ್ಯನ? ಕಣೋ, ನಿಂದು ಸ್ಕೆಚ್ ಆಗ್ತಾ ಇದ್ರು. ನೀನೇನಾದ್ರೂ ಒಪ್ಪನೆ ಸಿಕ್ಕಿದ್ರೆ ಮೈ ಮೇಲೆ ಡ್ರೆಸ್ ಇಂದಾಗ ಮಾಡ್ತೀನಿ ಅಂತಿದ್ರು. ಅವರು ನನ್ಗೇನೆ ಡ್ರೆಸ್ ಅಂತ ಮಾಡ್ತೀರಂತ. ಎಲ್ಲೋ ಅವರು ಅದೇ ಕಂಪ್ಯೂಟರ್ ಪಾಯಿಂಟ್ ಹತ್ರ ಇದ್ರು ಕಣೋ. ಸರಿ, ಒಬ್ಬೊಬ್ರು ಒಂದೊಂದ್ ಕಡೆ ಹೋಗ್ರು. ಏನ್ ಸಿಕ್ಕಿದ್ರು ನನಗೆ ಇನ್ಫಾರ್ಮ್ ಮಾಡ್ಬೇಕು. ನೀನ್ ನನ್ ಜೊತೆ ಬರೋ. ಏಯ್, ಇದೇ ಡ್ರೆಸ್ ಅಲ್ಲಿ ಬಾಳ್ತಿರೋ? ನೋ ಮಗ, ಈ ಡ್ರೆಸ್ ಇಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ. ಈಗ ಹೆಂಗೋ ಅಶೋಕ ಫಿಲ್ಮ್ ಕರೀನಾ ಕಪೂರ್ ತರ ಇದ್ಯಾ. ಹೋಗು ಮಗ. ಹೌದಾ? ಬಾ ಮಗ, ಬರೋ. ಇದನ್ನೇ ನಾನ್ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡೋದು. ಅವನು ನಿನ್ ಮೇಲೆ ಕೈ ಮಾಡೋದಾ? ಅದನ್ನ ನೋಡ್ಕೊಂಡು ನಾನ್ ಸುಮ್ಮನಿರೋದಾ? ಬರ್ಲಿ ಬರ್ಲಿ, ಒಂದ್ ಕಪಾಲ್ ಬಿಡ್ತೀನಿ, ಆಮೇಲೆ ಮಾತಾಡ್ತೀನಿ. ನನ್ಗೂ ಅದೇ ಬೇಕಾಗಿರೋದು. ಅವನು ನನ್ನ ನೋಡುತ್ತಾವ ಅಂತ ನೀನ್ ನೋಡ್ತಾ ಇರೋ. ನಾ ನೋಡ್ತೀನ, ಅವ್ನು ನೋಡ್ತಾವ ಅಂತ. ಏಯ್, ನನ್ಗೇನೋ ಏನಾಯ್ತು? ಆಗಲ್ಲ ಕಣೋ. ಏನಾಗಿರೋ? ಖಂಡಿತವಾಗೂ ನೋಡ್ಕೊಂತೇನೋ. ಇವತ್ತು ಒಂದ್ ಕೈ ನೋಡೇ ಬರ್ತೀನಿ. ನನ್ ಮೇಲೆ ನನ್ ಕೈ ನಿಂಗೆ. ನೀನ್ ಕೊಡೋ ಬಿಲ್ಡಪ್ ನೋಡಿದ್ರೆ ಭಯ ಆಗ್ತಾ ಇದೆ ಕಣೋ. ಸುಮ್ಮನೆ ಇವತ್ತು ಬರ್ಲಿ, ಚರ್ಮ ಚರ್ಮ ಸುಂಟ್ ಹಾಕ್ಬಿಡ್ತೀನಿ. ಹೌದು. ಏಯ್, ಅಲ್ಲಿ ನೋಡು. ಅವನಮ್ಮಿ ನೋಡ್ತಾ ಇರೋ ಇವಾಗ. ಸೂರ್ಯ, ಏನಾದ್ರೂ ಸರಿ, ಇವತ್ತು ಅವನು ಬಿಡ್ಬೇಡ. ನಿಲ್ಲು. ನಿನಗೋಸ್ಕರ ಎಷ್ಟೊತ್ತು ವೇಟ್ ಮಾಡ್ತಿದ್ದೆ ಗೊತ್ತಾ? ನೀನು ನಾಯಿ ಜೊತೆ ಖಂಡಿತ ಬರ್ತೀಯ
ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅಯ್ಯಯ್ಯೋ, ಏನೋ ಏನಾಯ್ತು ಸೂರ್ಯ? ಅಲ್ಲಿಂದ ಬರ್ಬೇಕಾ ರೋಷಿಂದ ಇವಳು ನಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರೆ ಇಲ್ಲಿ ನೋಡ್ರೊಳೆ ಗೊಂಬೆ ತರ ನಿಂತಿದ್ಯಲ್ಲೋ, ನಿನ್ ಮುಂದೆ ನನ್ನ ನಾಯಿ ಅಂತ ಇದ್ದಾಳಲ್ಲೋ. ಏಯ್, ಬಾಯ್ ಮುಚ್ಕೊಂಡು ಹೋಗೋ. ಬಾಯ್ ಮುಚ್ಕೊಂಡು ಹೋಗ್ಬೇಕಾ? ಏ ಸೂರ್ಯ, ಏನಾಯ್ತು? ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀಯಲ್ಲೋ. ಥ್ಯಾಂಕ್ ಯು ಕಣೋ. ಥ್ಯಾಂಕ್ಸ್. ಅಯ್ಯೋ, ಏನೋ ಏನಾಯ್ತು? ನನ್ ಕೈ ಅವ್ರಲ್ಲಿ ಬಿದ್ದೇನೆ, ಚಾ ಕೊಡ್ ಮೆಲ್ಟ್ ಆಗ್ಬಿಡ್ಬೇಕು ಅಂತೆ. ಈಗ ಏನಾದ್ರು ಮಾಡೋ. ಇದನ್ನೇ ನಾನು ಬಯಸಿದ್ದೆ. ಇದೇನೋ ಬರ್ಬೇಕಾದ್ರೆ ಬಿಲ್ಡಪ್ ಓವರ್ ಆಗಿತ್ತು, ಅವಾಗ್ಲೇ ಅನ್ಕೊಂಡೆ, ಅದೇ ನಿಜ ಆಗೋಯ್ತು. ಬಾ ಮರಿ, ಬಾಮ್ಮ, ನಾನು ಮುದ್ದು ಮರಿ. ಏನೋ ಒಳ್ಳೆ ಎಳೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾಳೆ, ಬರ್ಬೇಕಾದ್ರೆ ಮುಂದೆ ನೋಡ್ಕೊತೀನಿ ಅಂತೆ, ಅದಕ್ಕೆ ಅರ್ಥ ಇದೇನೋ. ಟ್ಯೂಬ್ಲೈಟು ಒಳ್ಳೆ ಬೇರೆ ಕೊಡ್ತಾ ಇದ್ದಾಳಲ್ಲ. ಅಯ್ಯಯ್ಯೋ, ಯಾರು ಇಲ್ವಾ? ಪ್ಲೀಸ್ ಕಾಪಾಡಿ. ಕಣ್ಣು ಕಾಣ್ತಿರೋ ಗಡ್ಡ ಹೆಂಡತಿಗೆ ಈ ಕೋಳಿ ಬಂದು ತೊಂದರೆ ಕೊಡ್ತಾ ಇದ್ದಾನೆ. ಪ್ಲೀಸ್ ನಮ್ಮನ್ನು ಕಾಪಾಡಿ, ಪ್ಲೀಸ್ ಕಾಪಾಡಿ. ಚಿಂತೆ ಮಾಡ್ತೀನಿ ಅಂತ ಹೇಳಿ ನನ್ನ ಬಟ್ಟೆನ ಚಿಂತೆ ಮಾಡಿಸಲು, ಎರಡರಲ್ಲೊಂದು ತೀರ್ಮಾನ ಮಾಡ್ತೀನಿ ಅಂತ ಹೇಳಿ ನಾನು ಎರಡು ಕಣ್ಣು ಒಂದ್ ಕಣ್ಣು ಕಾಣ್ದಾಗ ಮಾಡ್ಬಿಟ್ಟೆ. ನಿಮ್ಗಾದ್ರೂ ಎರಡು ಒಂದ್ ಕಣ್ಣು ಹೋಗಿದೆ, ನನಗ್ ಮಾತ್ರ ಎರಡು ಕಣ್ಣು ಹೋಗಿದೆ. ರೋಸಿ, ವಾಟ್ ಅ ಲವ್ಲಿ ನೇಮ್. ಏಜ್ 45. ಶಿಟ್, ಏನೆಲ್ಲ ಆಂಟಿಗಳೆಲ್ಲ ಏನೆಲ್ಲ ಬರ್ತಿದ್ದಾರೆ. ಒಂದಾದ್ರೂ ಟೀನೇಜು. ಸೂರ್ಯ, 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 ಏನು ಟೈಮ್ ಎಷ್ಟಾಯ್ತು ನೋಡಿದ್ಯಾ? ತಿಂಡಿ ತಿನ್ನಲ್ವಾ? ಬೇಗ ಬಂದು ತಿಂಡಿ ತಿನ್ನು. ಹಾಗೆ ನಿಮ್ಮ ಅಣ್ಣಂಗೆ ಹುಡುಗಿ ನೋಡಿದೀವಿ, ನಿಮ್ಮ ಅತ್ತಿಗೆ ಹೇಗಿದ್ದಾಳೆ ಅಂತ ಬಂದ್ ಹೇಳು. ಅವನಿಗೆ ಮದುವೆನ? ಯಾವ ನನ್ ಮಗ ಅವನಿಗೆ ಹೇಳ್ಕೊಡೋನು? ಅವನ್ಗೇನು ಕಮ್ಮಿ ಆಗಿರೋದು? ಅವನ ಈ ಮನೆಗೆ ಮಹಾರಾಜ. ಹಾಗಾದ್ರೆ ನೀನು ಈ ಮನೆಗೆ ವಿಲನ್. ನಾನ್ ವಿಲನ? ಬಂದು ವಿಚಾರಿಸ್ಕೊತೀನಿ. ಸೂರ್ಯ, ಸೂರ್ಯ, ಬೇಗ ಬಾರೋ. ಏನ್ ಬಂದ್ಬಿಟ್ನಾ? ಅವ್ನಿಗಿನ್ನೂ ತಿಂಡಿನೂ ಆಗಿಲ್ಲ, ಅಷ್ಟು ಬೇಗ ಬಂದ್ಬಿಟ್ಯಾ? ತಿಂಡಿನ? ತಿಂಡಿಗಿಂತ ನಮಗ್ ಮಾನ ಮರ್ಯಾದೆ ಮುಖ್ಯ. ಅರೆ, ಸೂರ್ಯ, ಏನ್ ನಾಗೇಶ? ಇದೇನೋ ಹೀಗೆ ಹೊರಡ್ತಿದ್ಯಾ? ಒಂದು ಮುಖ್ಯವಾದ ಮ್ಯಾಟ್ರ್ ಇದೆ, ಬೇಗ ಬಾ ಹೇಳ್ತೀನಿ. ಎರಡೇ ಇಡ್ಲಿ ತಿನ್ಕೊಂಡು ಹೋಗೋ. ಇಡ್ಲಿ ಅಂತ ಇಡ್ಲಿ? ಅಲ್ಲಿ ನಮ್ ಪಾರ್ಟಿ ಕಾಯ್ತಾ ಇದೆ. ಆ ಇಡ್ಲಿನ ನಿಮ್ ಗೌರ್ಮೆಂಟ್ ವಾಚ್ಮನ್ ಕೊಡಿ. ಯಾರು ಅದು ಗೌರ್ಮೆಂಟ್ ವಾಚ್ಮನ್? ಅದೇ ನಿಮ್ ಯಜಮಾನ್ರು. ಏಯ್, ನನ್ ಗಂಡನ ಗೌರ್ಮೆಂಟ್ ವಾಚ್ಮನ್ ಅಂತೀಯಾ? ನೀನ್ ಇನ್ನೊಂದ್ಸಲ ಮನೆಗೆ ಬಾ, ನೋಡ್ಕೋತೀನಿ ರಾಸ್ಕಲ್. ಏನೋ ಸಬ್ಜೆಕ್ಟು? ಅವತ್ತು ನಿನಗ್ ಧರ್ಮದೇಟ್ ಬೀಳಂಗ್ ಮಾಡಿದ್ಲಲ್ಲ, ಅವಳು ಸಿಗಾಕೊಂಡಿದ್ದಾಳೆ. ಹೌದಾ? ನಡಿ ಹೇಳ್ತೀನಿ. ಈ ಸಭಾ ಸದನದಲ್ಲಿ ನೆರೆದಿರುವಂತ ಹಿರಿಯರಾದ ಪಿತಾಮಹರೇ, ಜ್ಞಾನಿಗಳಾದ ಕೃಪಾಚಾರ್ಯರೇ, ಕುಲಗುರುವಾದ ದ್ರೋಣಾಚಾರ್ಯರೇ, ಸಭಾಸದರೇ, ನೋಡಿಯೂ ನೋಡದ ಹಾಗೆ ಇರುವಿರಲ್ಲ. ಈ ಹತಭಾಗ್ಯಳ ಮೊರೆಯು ನಿಮಗೆ ಕೇಳುತ್ತಿಲ್ಲವೇ? ನನ್ನಯ್ಯ ವಸ್ತ್ರಾಭರಣವಾಗುತ್ತಿದ್ದರೂ ಸಹ ಮೌನ ವಹಿಸಿ ಮಾತನಾಡದೆ ಕುಳಿತಿರುವಿರಲ್ಲ. ಈ ತುಂಬಿದ ಸಭೆಯಲ್ಲಿ ನನ್ನನ್ನು ರಕ್ಷಿಸುವ ಮನಸ್ಸು ಯಾರಿಗೂ ಇಲ್ಲವೇ? ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾಳು. ನೀನ್ ಫ್ರೀಸ್ ಆಗಿದ್ದಕ್ಕೆ ಅವತ್ತು ಪಾರ್ಕ್ ನಲ್ಲಿ ನಿಮ್ಮನ್ನ ಚಿಂದಿ ಚಿತ್ರಣ ಮಾಡಿದ್ಲು. ಇವತ್ತು ಫ್ರೀಸ್ ಆಗ್ಬೇಡ, ಹೋಗಿ ನೋಡ್ಕೋ ಹೋಗು. ಸರಿ ಸರಿ, ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ನೋಡ್ಕೋತೇನೆ. ಬಂದ್ರು ನನ್ನ ಜೊತೆಗೆ. ಲೋಕೈಕ ವೀರರೆಂದೆನಿಸಿದ ಪಾಂಡವರೈವರು ನನ್ನ ಪತಿಗಳಾಗಿದ್ದರೂ ಸಹ ವೀರ ಸತಿಯಾದ ಎನಗೆ ಇಂಥ ದುರ್ಗತಿಯೇ? ಹೇ ಕೃಷ್ಣ, ದೀನ ದಯಾನಿಧಿ, ನನ್ನನ್ನು ರಕ್ಷಿಸಬೇಕು. ಹೇ ಕೃಷ್ಣ. ನಿನ್ ಕೃಷ್ಣ ಅಲ್ವಾ? ಇವಾಗ ಸ್ಟೇಜ್ ಹೋಗ್ಬೇಕಾ? ಹೌದು ಸ್ವಾಮಿ. ಇವ್ರ ಮುಖ ನೋಡ್ತಾ ಇದ್ರೆ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮರೇ. ಇನ್ನು ಕೃಷ್ಣ ಬರಲೇ ಇಲ್ಲ. ಕೃಷ್ಣ, 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 ನನ್ನನ್ನು ಕಾಪಾಡು. ಅಯ್ಯೋ, ನನ್ನನ್ನೇ
ಕಾಪಾಡ್ಕೊಳಕ್ ಆಗ್ತಾ ಇಲ್ಲ. ನೀನು ಹೆಂಗಮ್ಮ ಕಾಪಾಡಿ? ಕೃಷ್ಣ, ನೀನಿರುವುದು ನಿಜವಾಗಿದ್ದರೆ ನನ್ನ ಮಾನವನ್ನು ಕಾಪಾಡಲು ಬಾ. ನಿನ್ನ ಮಾನ ಕಾಪಾಡ್ಬೇಕಾ? ನನ್ನ ಮಾನನೇ ಇಲ್ಲ ಹಾಳಾಗ್ಬಿಟ್ಟವ್ರೆ. ಕೃಷ್ಣ, ಎಲ್ಲಿರುವೆ? ಕೃಷ್ಣ, ಕೃಷ್ಣ, ಕೃಷ್ಣ. ಬಂದೆ ಖಾಲಿ ಬಂದೆ. ಅಲ್ಲಿ ನೀನು? ಹೋಗು, ಹೋಗು, ಪ್ಲೀಸ್ ಹೋಗು. ಪ್ಲೀಸ್ ವೇಟ್, ನಾನು ಫೋನ್ ಕೊಡ್ತೀನಿ. ಆಚೆ ಹೋಗಯ್ಯ. ಮಿಸ್ಟರ್ ದುಶ್ಯಾಸನ, ಮೊದಲು ಜಾಗ ಖಾಲಿ ಮಾಡಲಿಲ್ಲ. ದ್ರೌಪದಿ ವಸ್ತ್ರಾಭರಣ ಮಾಡೋ ಬಿಸಿನಲ್ಲಿದ್ದೀನಿ. ಸ್ವಲ್ಪ ಟೈಮ್ ಆದ ನಂತರ ಫೋನ್ ಮಾಡ್ತೀನಿ. ಓಕೆ, ಬಾಯ್. ನೀನು ಮಾಡ್ತಿದ್ದೀರಾ? ನಿನ್ನನ್ನ ಕಾಪಾಡಲು ಬಂದಿರುವೆ. ನೀನು ಮಾಡಬೇಡ. ಚೆನ್ನಾಗಿ ನೋಡ್ತಿದ್ದಾರೆ. ನೀನು ಅನ್ಕೊಂಡಿರೋ ಹಾಗೆ ನಾನು ಕೆಟ್ಟ ಮನುಷ್ಯನಲ್ಲ. ಅಂದು ಮಹಾಭಾರತದ ಸಮಯದಲ್ಲಿ ದುಶ್ಯಾಸನ ನಿನ್ನ ಸೀರೆಯನ್ನು ಎಳೆದು ಹಾಕೋಕೆ ರಾಶಿ ರಾಶಿ ಸೀರೆಗಳನ್ನ ಶ್ರೀಕೃಷ್ಣ ಪರಮಾತ್ಮ ಕೊಟ್ನಲ್ಲ, ಅದನ್ನ ವಾಪಸ್ ತಗೊಳಕ್ ಬಂದಿದ್ದೀನಿ. ಹಂಗೆ ಹೋಗ್ತೀಯಾ? ಬಿಡು. ನೀ ಬೇಡ ಕಣೋ, ಇಷ್ಟು ಸಾಕು. ಇದಕ್ಕೆ ಹೇಳಿದ್ರೆ ಸಾರಿ ಬಿಚ್ಚೋಗುತ್ತೆ ಪ್ಲೀಸ್. ಇರ್ಲಿ ಮಾರ್ಗ ಹೊರಡ್ತೀಯಾ? ಈಗ ನೋಡು. ಇದು ಹೊಸ ಹೊಸ ಅನುಭವ ನನಗೆ, ಇದು ಯಾವ ಪ್ರೀತಿಯ ಬೆಸುಗೆ, ನನ್ನಾಣೇನಾ ಕಾಣೇನಾ, ಪ್ರತಿ ಪ್ರತಿ ರತಿ ಮದನನ ಕಥೆಗೆ ನಾವಾಗಬೇಕು ಜೊತೆಗೆ, ಪ್ರತಿ ರಾತ್ರಿಗೂ ಕನಸೇನಾ, ನನ್ನಾಸೆ ನೀನಾಗಿ ನಿನ್ನ ಪ್ರೇಮ ಪಲ್ಲವಿರಾನಾಗಿ, ನಿನ್ನಲ್ಲೇ ಒಂದಾಗಿ ನಾನಾದೆ ಅನುಪಲ್ಲವಿಯಾಗಿ, ವಸುಂಧರ ಈ ಪ್ರೇಮ ಸ್ವರ ಈ ಪ್ರಣಯ ಸ್ವರ ಎಂದಿಗೂ ಮಧುರ ವಸುಂಧರ, ಈ ಒಳಗಿನಲ್ಲಿ ಒಳ ಮನಸ್ಸಿನಲ್ಲಿ ಪ್ರೇಮವೇ ಅಮರ.
ಇಲ್ಲೇ ಕೂತ್ಕೊಂಡ್ಬಿಟ್ಟಿದಾಳಲ್ಲಪ್ಪ, ಹೇಗೆ ಒಳಗೋಗೋದು? ಯಜಮಾನ್ರೇ, ಯಜಮಾನ್ರೇ, ಅಯ್ಯೋ ಯಾರು ಕಾಣ್ತಾ ಇಲ್ವಲ್ಲ, ಇವ್ರು ಬೇರೆ ಇಲ್ಲೇ ಕೂತಿದಾಳಲ್ಲ. I'm angry that Washington's not waiting to see what the UN weapons say. ಬಾಬಾ ಅಂತ ಕರೀತಿದಾರಲ್ಲ, ಯಾಕೆ? ಅಬ್ಬಾ, 3 ವಾರ್ತೆ ಬರ್ತಾ ಇದೆ, ಒಳ್ಳೇದೇ ಆಯ್ತು. ಆಕ್ಷನ್ ಪಿಕ್ಚರ್ ಬಂದಿದ್ದೆ ನನ್ನ ಗತಿ ಅದೋ ಗತಿ ಆಗೋಗ್ತಿತ್ತು. ನಾನೇನ್ ಕಿವಿ ಬಾಯ್ ಬಿಟ್ಟು ಮಾತಾಡಕ್ಕೆ ಏನ್ ದಾಡಿ? ಗ್ರ್ಯಾಂಡ ಮಾಡ. ಹೌದ್ರಿ, ಹಾಗೆ ಮಾಡ್ಬೇಕು. ಜಯಶ್ರೀ ಬಂದಿದ್ದಾರೆ. ಜಯಶ್ರೀ, ಕಾಫಿ ಗೀಫಿ ಕುಡಿದ್ರಿ ತಾನೆ? ಕೆಲಸ ಸ್ಟ್ರಾಂಗ್ ಒಳ್ಳೆ ಕೆಲಸ ಮಾಡಲ್ಲ. ರಾಯ್ದೆ, ಇನ್ನೇನ್ ನಿಮ್ಮ ಹತ್ರ ಏನೇ ಮಾತಾಡೋದಿದ್ರು ಮನೆ ಬಂದು ಮಾತಾಡಲ್ಲ, ಎಲ್ಲ ಫೋನ್ ನಲ್ಲೇ ಮಾತು ಮುಗಿಸ್ಬಿಡ್ತೀನಿ. ನೀವು ಸರಿ
ಗಂಡಿನ ಕಡೆ ಏನಂದ್ರು ನಿಶ್ಚಿತಾರ್ಥ ಯಾವಾಗ ಇಟ್ಕೋತಾರಂತೆ? 7ನೇ ತಾರೀಕು ದಿನ ತುಂಬಾ ಚೆನ್ನಾಗಿದೆ, ಅವತ್ತೇ ನಿಶ್ಚಿತಾರ್ಥ ಇಟ್ಕೋಣ ಅಂತ ಹೇಳಿದ್ರು. ನಮಗೆ ಹಾಗೆ ದಿನ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಹೇಳ್ಬಿಡಿ, ಮಿಕ್ಕಿದೆಲ್ಲ ನಾವ್ ನೋಡ್ಕೊತೀವಿ. ಹೌದ್ರಿ? ಹೌದು, ಎಲ್ಲಿ ನಿಮ್ ಮಗಳು ಕಾಣ್ತಾ ಇಲ್ವಲ್ಲ? ಅವಳೇ ಇಷ್ಟೊತ್ತನ ಮನೇಲಿ ಇರ್ತಾಳೆ. ಮೊದ್ಲು ಅವಳಿಗೆ ಫ್ರೆಂಡ್ಸು, ಕಂಪನಿ, ಕೆಲ್ಸ, ಆಮೇಲೆ ನಾವು ಅವಳು ಕಾಣೋದು. ಸ್ವಲ್ಪ ದಿನ ಸುಮ್ಮನಿರಿ, ಮದ್ವೆ ಆಗ್ಲಿ. ನೀವ್ ಯಜಮಾನದಿಂದ ಹೇಗೆ ಸುತ್ತುತ್ತಾ ಇದ್ದೀರೋ ಆ ಸುತ್ತುತ್ತಾನೇ ಇರ್ತಾಳೆ. ಓ, ಕಾಫಿ. ಇವ್ರು ಕಾಫಿ ಅಂತ ತಕ್ಷಣ ಹೀಗೆ ಕೊಡ್ತಾರೆ. ರಾಣಿ ಅವಳೇ ಸ್ಟ್ರಾಂಗ್ ಆಗಿ ಕಾಫಿ ಕೊಟ್ಲಂತಲ್ಲೇ. ಓಹೋ, ಹೌದಲ್ವಾ? ಕಾಫಿನ ನಾನಾ? ಏನ್ ಮಾಡ್ತಿದ್ಯಾ? ನಮಸ್ಕಾರ ಮಾಡ್ತಿದ್ದೀನಿ. ಇದು ದೇವಸ್ಥಾನ, ಇಲ್ಲೆಲ್ಲ ಹುಡುಗಾಟ ಆಡ್ತಾರೆ, ಎಲ್ರು ನೋಡ್ತಾರೆ. ದೇವ್ರಿಗೆ ನಮಸ್ಕಾರ ಮಾಡ್ರಿ. ಈಗ ಯಾರು ನೋಡ್ತಿಲ್ಲ. ನಾ ಹೇಳಕ್ಕೆ ದೂರ ಮುಖ. ದೂರ ನಿಂತ್ಕೊಂಡ್ರೆ ದೇವ್ರು ಕಾಣಲ್ಲ, ಅದಕ್ಕೆ ಇಲ್ಲಿ ನಿಂತ್ಕೊತೀನಿ. ಯಾವಾಗ್ಲೂ ನೀನು ನನ್ನ ಹತ್ರನೇ ಇರಬೇಕು ತಾಯಿ. ಸ್ವಾಮಿ, ಇದು ಹೆಣ್ಣು ದೇವರಲ್ಲ, ಈಶ್ವರನ ದೇವಸ್ಥಾನ. ಗಂಡಸು ನಿಂತಿರೋ ಜಾಗದಲ್ಲಿ ನಿಂತ್ಕೊಂಡು ಅಲ್ಲಿ ಆ ದೇವ್ರು ನೋಡಿ. ಹಾಗೆ ಬನ್ನಿ, ತಗೊಳ್ಳಿ. ಇದನ್ನು ತಗೊಂಡು ಪ್ರೀತಿಯಿಂದ ಐ ಲವ್ ಯು ಅಂತ ಹೇಳು. ಎಲ್ಲ ದೇವಸ್ಥಾನದಲ್ಲಿ ಇರೋರ್ನೆಲ್ಲ ಹೋಗ್ಬಿಡ್ತೀನಿ. ಹೇಳು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ನೀನ್ ಏನ್ ಮಾಡಿದ್ರು ನಾನ್ ಹೇಳಲ್ಲ. ಹೇಳಲ್ವಾ? ಅಮ್ಮ, ಅಮ್ಮ, ಅಪ್ಪ, ಬೇಗ ಬನ್ನಿ, ಬೇಗ ಬನ್ನಿ. ನೋಡಿ, ಮನೇಲಿ ಸ್ವಲ್ಪ ಜಗಳ, ಅದಕ್ಕೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಇವಳು ಸ್ವಲ್ಪ ಬುದ್ಧಿನೇ ಕಮ್ಮಿ ಬಿಡಿ, ಆದ್ರೂ ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ಗಂಡ ಹೆಂಡತಿ ಜಗಳ ಇದ್ದದ್ದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ತಪ್ಪಾಯ್ತು ಅಂತ ಹೇಳಿದ್ರಲ್ಲ, ಒಪ್ಕೊಳ್ಳಮ್ಮ. ಓಕೆ ಓಕೆ, ಥ್ಯಾಂಕ್ ಯು. ಬರ್ಬಿಟ್ಲಲ್ಲ, ಹೋಗಿ ಹೋಗ್ರಿ ರೀ. ಕರೆದ ತಕ್ಷಣ ಬಂದ್ಬಿಡೋದಾ? ಬೇರೆ ಕೆಲಸ ಅಲ್ವ ನಿಮ್ಗೆ? ಹೋಗಿ. ಐ ಲವ್ ಯು. I love you too. ಥ್ಯಾಂಕ್ ಯು ಡಾರ್ಲಿಂಗ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಶ್ರೀಧರ್, ಸರ್ ಸೂರ್ಯ ಇನ್ನು ಬಂದಿಲ್ವಾ? ಸರ್. ಹಾ, ಎಕ್ಸ್ಕ್ಯೂಸ್ ಮಿ ಸರ್. ಇದೆಲ್ಲ ಯಾಕೆ? ಬೆಳಿಗ್ಗೆ ನಿಮ್ಮಮ್ಮ ಫೋನ್ ಮಾಡಿದ್ರು, ಸೋಮವಾರ ನಿಮ್ ನಿಶ್ಚಿತಾರ್ಥ ಅಂತೆ. ಓ, ವಿಷಯ ನಿಮ್ಗಾಗ್ಲೇ ಗೊತ್ತಾಗೋಯ್ತಾ? ಅದಕ್ಕೋಸ್ಕರನೇ ಸರ್ ನಾವು ನಿಮ್ಗೆ ಅಡ್ವಾನ್ಸ್ ಕಂಗ್ರಾಚುಲೇಷನ್ ಹೇಳ್ತಾ ಇದೀವಿ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ವಿಶಸ್. ಏನಪ್ಪಾ, ಬೆಳಗಿನ ಡ್ಯೂಟಿ ಎಲ್ಲ ಮುಗ್ತಾ? ಇಲ್ಲಪ್ಪ, ನನಗೆ ನೈಟ್ ಡ್ಯೂಟಿ. ನನ್ ಮಗನೇ, ನೀನ್ ಯಾವನ ಕೇಳೋನು? ಮಾಮ ಹೊಸ ಜೀವನ ಪ್ರಾರಂಭಿಸಿದಾನೆ. ಬೆಳಿಗ್ಗೆ ಸಾಯಂಕಾಲ ನೋಡೋದು, ರಾತ್ರಿ ಫೋನ್ ನಲ್ಲೇ ಗುಡ್ ನೈಟ್ ಹೇಳೋದು. ಆ ಡ್ಯೂಟಿ ಹಾಕಿದಾರಲ್ಲ, ಅದಕ್ಕೆ ಕೇಳಿದೆ. ಏನೋ ಬೆಳಿಗ್ಗೆ ಬ್ಯೂಟಿ ಪಾರ್ಲರ್ ಹೋಗಿ ಅವನ ಆದ್ರೂ ಸರಿ ಮಾಡ್ತಿ, ಹಾಸ್ಟೆಲ್ ಹೋಗಿ ಬಿಟ್ಟು ಬಂದೆ ಅಷ್ಟೇ. ಅಷ್ಟೇ, ಅದು ಡ್ಯೂಟಿ ಎಲ್ಲ ಕಣೋ, ನನ್ ಕರ್ತವ್ಯ. ಈಗ ಮನೇಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಾವ್ ಮಾಡಲ್ವಾ? ಅದೇ ತರ ಆಫೀಸಿಗೆ ಟೈಮ್ ಆಯ್ತು, ಹೋಗಿ ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ. ಹೋಗ್ಲಾ? ಹೋಗೋ. ಲವ್ ಡ್ಯೂಟಿ ಫಸ್ಟ್. ಗೊತ್ತು. ತಾವು ದಯಮಾಡಿ ತಾವು ಸದ್ಯ ಅದಕ್ಕೆ ನಾನು ಯಾರು ಲವ್ ಮಾಡಿಲ್ಲ. ನೀನ್ ಅಪ್ಲಿಕೇಶನ್ ಹಾಕಿದ ತಕ್ಷಣ ರಿಜೆಕ್ಟ್ ಆಗುತ್ತೆ. ನಿನ್ನೆ ಯಾರೋ ಲವ್ ಮಾಡ್ತಾರೆ. ಮೇಡಮ್ ಡೀಸೆಲ್ ಆಗೋಯ್ತಲ್ಲ ಮೇಡಮ್. ಏಯ್, ಯಾರೋ ಬಸ್ ಸ್ಟಾಪ್ ಮುಂದೆ ಗಾಡಿ ತೆಗೆ ಗಾಡಿ. ಎಕ್ಸಾಕ್ಟ್ಲಿ. ನೋಡಲು ಹೌದು ಮಗ, ಬಾಯಿಗಿಟ್ಟರೆ ಹಾಗೇ ಕರ್ಕೊಂಡ್ಬಿಡುತ್ತೆ. ಏನು ಬ್ಯೂಟಿ ಇದೆ. ಹಾಯ್ ಹಾಯ್. ತುಂಬಾ ಫಾಸ್ಟ್ ಆಗಿದೆ ಕಣೋ. ಇದು ಫಾಸ್ಟ್ ಫುಡ್ ಚಿಕನ್, ಹಾಗೇ ಬೆಣ್ಣೆ ಹಚ್ಚಿ ಕರ್ದು ಬಿಡ್ತೀನಿ. ಕರಿ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ.
ನಾವೇನು ಮಾಡೋಣ ಪ್ಲೀಸ್ ಅಯ್ಯೋ ಪ್ಲೀಸ್ ಅಯ್ಯೋ ಅಯ್ಯೋ ಕಾಪಾಡಿ ಅಕ್ಕ ಇಷ್ಟ ಅಯ್ಯೋ ಯಾರು ಬಂದು ಕಾಪಾಡಪ್ಪ ಪ್ಲೀಸ್ ಅಪ್ಪ ಪ್ಲೀಸ್ ಅಯ್ಯಪ್ಪ ಅಯ್ಯೋ ಪ್ಲೀಸ್ ಕಾಪಾಡಿ ಅಪ್ಪ ಯಾವ ಗಾಡಿ ಅಪ್ಪ ಅಪ್ಪ ಈ ಗಾಡಿ ಕೆಳಗಡೆ ಬಂದಿದ್ದಕ್ಕೆ ಸೇಫ್ ಆದೆ ಆ ನಾಯಿ ಕೈಯಲ್ಲಿ ಏನಾದ್ರು ಸಿಕ್ಕಾಕೊಂಡಿದ್ರೆ ಶೇಪ್ಲೆಸ್ ಮಾಡ್ಬಿಡ್ತಿತ್ತು ಗ್ರೇಟ್ ಎಸ್ಕೇಪ್ ಬಾ ಗಾಡಿ ಹೋಗ್ಬಿಡ್ತಾ ಏನೋ ಇದಲ್ಲ ಇವನ್ನೆಲ್ಲ ನೋಡ್ತಾ ಇದ್ರೆ ಉತ್ನೆಯಿಂದ ಕಟ್ಕೊಂಡ್ರೆ ಅನ್ಸುತ್ತೆ ಇದು ನಾರ್ಮಲ್ ಮನುಷ್ಯನ ಉಷ್ಣ ಆಗೋಣ ಅಂತ ಚೆಕ್ ಮಾಡೋಣ ಆ ಟ್ಯಾಕ್ ಬಿಸ್ಕೆಟ್ ಹಾಕು ಹೌದಲ್ಲ ಯಾಕೆ ಮಾಡ್ತಾವ್ರೆ ನನಗೇನ ಬಿಸ್ಕೆಟ್ ಹಾಕ್ತೀರಾ ಬಿಸ್ಕೆಟ್ ಹಾಕಿದ್ರು ರಿಯಾಕ್ಷನ್ ಇಲ್ಲ ಬಿರಿಯಾನಿ ಪ್ಯಾಕೆಟ್ ಓಪನ್ ಮಾಡಿ ಚಿಕನ್ ಪೀಸ್ ಹಾಕು ನೋಡೋಣ ಏನ ರಿಯಾಕ್ಟ್ ಮಾಡ್ತಾನೆ ನಾಯಿಗೆಲ್ಲ ಚಿಕನ್ ಹಾಕ್ಬಾರ್ದು ತಿನ್ಬಿಟ್ಟು ಬರೀ ಗುಳಿ ಆಗ ನನ್ನ ಮಗನೇ ನನಗೆ ಕೊಡದೆ ತಿಂತೀನೋ ನೋಡ್ತಿರೋದು ಸರಿ ಇಲ್ಲ ಕಣೋ ಹುಚ್ಚು ತಲೆಗೇರಿರ್ಬೇಕು ಅದ್ಮೇಲೆ ಬಿಸ್ಕತ್ತು ಮೂಳೆ ಏನು ಕೆಲಸ ಮಾಡಿಲ್ಲ ಅವ್ನಿಗೆ ಕಚ್ಚಿದ್ದು ಆಲ್ಸಿಷನ್ ಆಯ್ತಾನೆ ಹೌದು ಯಾಕೆ ಒಂದ್ ಐಡಿಯಾ ನಾನು ಆಲ್ಸಿಷನ್ ಆಯ್ತಾನೆ ಕೂಗ್ತೀನಿ ನೋಡೋಣ ಏನ್ ರಿಯಾಕ್ಟ್ ಮಾಡ್ತಾನೆ ನನ್ನ ಮಕ್ಕಳು ನನ್ನೇ ಯೋಚನೆ ಮಾಡ್ತೀರಾ ಮಾಡ್ತಿದ್ದೀರಿ ನಿಲ್ಸು ನೀನು ಗಂಡಾಯ್ತಾನೆ ಕೂಗ್ತಾ ಇದೀಯಾ ನಾನು ಹೆಣ್ಣಾಯ್ತಾನೆ ಕೂಗ್ತೀನಿ ನೋಡು ಬೇರೆ ಓಡಿನ ನಾಯಿಗೆ ತಗೊಂಡು ನನ್ನ ಮಕ್ಳ ನನಗೆ ನಾಯಿ ಎತ್ತೀರಾ ನನಗೆ ಮೂಳೆ ಎತ್ತೀರಾ ನನಗೆ ನಾಯಿ ಬಿಸ್ಕೆಟ್ ಎತ್ತೀರಾ ನನ್ನ ಮಕ್ಳ ಹೋಗಿ ಇವಾಗ ಇಂಜೆಕ್ಷನ್ ಚುತ್ತಾರೆ ಹೊಟ್ಟೆಗೆ ಸೂರ್ಯ 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 ಮಾತಾಡ್ಬೇಡ ನಮ್ಮಿಬ್ಬರು ಹೃದಯ ಒಂದೇ ಟೈಮಲ್ಲಿ ಡವಾ ಡವಾ ಅಂತ ಹೊಡ್ಕೋತಾ ಇದೆ both are sailing on the same boat. ಬೋಟ್ ಅಲ್ಲ ಬೀಟ್ ಹಾರ್ಟ್ ಬೀಟ್ ನಿನ್ನ ಬಾಳೆಲ್ಲ ಹಸಿರಾಗಲಿ ಕಂಡೆ ಕಂಡೆ ನಿನ್ನ ಕಣ್ಣಲ್ಲಿ ನನ್ನದೇ ಹಕ್ಕಿ ಹಾಡು ತಿಳಿತೀನಿ ಕಂಡೆ ಕಂಡೆ ನಿನ್ನ ಕಣ್ಣಲ್ಲಿ ನನ್ನ ಪ್ರೀತಿಯ ಗುಲೇಬು ಕಾವಲಿ
17 ಚೈತ್ರ ಸೇರಿ ನಿನ್ನ ಚಿತ್ರವಾಯಿತು, ನಿನ್ನ ರಮಿಸಿ ರಮಿಸಿ ಋತುಗಳೆಲ್ಲ ಹತ್ರವಾಯಿತು. ಪ್ರತಿ ರಾತ್ರಿ ಹಗಲಿನಿಂದ ನೆನೆದು ನಿದ್ರೆ ಮರೆಯಿತು, 30 ದಿವಸದಿಂದ ಮನಸ್ಸು ಮುದ್ರೆ ಹಾಕಿತು. ನನ್ನುಸಿರೋ ನಿನೇ ಕಣೆ, ನಿನ್ನುಸಿರೋ ನನೇ ಕಣೆ, ವಯಸ್ಸು ಕರೆಯುವಾಗ ಸೊಗಸು ಏರಬೇಕು ಹಸಮನೆ. ಕಂಡೆ ಕಂಡೆ ನಿನ್ನ ಕಣ್ಣಲ್ಲಿ ನನ್ನ ಎದೆ ಹಕ್ಕಿ ಹಾಡುತ್ತಿರುತ್ತೇನೆ. ಕಂಡೆ ಕಂಡೆ ನಿನ್ನ ಕಣ್ಣಲ್ಲಿ ನನ್ನೆದೆ ಹಕ್ಕಿ ಹಾಡು ತಿಳಿತೀನಿ. ಚಂದ್ರಲೋಕದಾಚೆ ನಿನ್ನ ಅಪ್ಪಿಕೊಳ್ಳುವೆ, ನಡು ನಡುವೆ ಆಮ್ಲಜನಕ ಕೊಡಲು ಒಪ್ಪಿಕೊಳ್ಳುವೆ. ನಕ್ಷತ್ರಗಳನ್ನು ಗುಣಿಸಿ ನಿಂಗೆ ಅಂಗಿ ತೊಡಿಸುವೆ, ನಂದನೆಯ ಕೀಳಿನೊಳಗೆ ನಿನ್ನ ಭಂಗಿಗಿಳಿಸುವೆ. ಆಶ್ಚರ್ಯ ನಿನೇ ಕಣೆ, ಆಶ್ಚರ್ಯ ನಿನೇ ಕಣೆ. ಕಂಡೆ ಕಂಡೆ ನಿನ್ನ ಕಣ್ಣಲ್ಲಿ ನನ್ನೆದೆ ಹಕ್ಕಿ ಹಾಡ ತಿಳಿತೀನಿ. ಮನಸೇ ಮನಸೇ ನಿನ್ನ ಬಾಳೆಲ್ಲ ಹಸಿರಾಗಲಿ. ಕಂಡೆ ಕಂಡೆ ನಿನ್ನ ಕಣ್ಣಲ್ಲಿ ನನ್ನೆದೆ ಹಕ್ಕಿ ಹಾಡ ತಿಳಿತೀನಿ. ನಮಸ್ಕಾರ. 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 ಚೆನ್ನಾಗಿದ್ದೀರಾ? ಬನ್ನಿಮ್ಮ. ಎಲ್ಲ ಇದ್ರ ತಗೊಂಬನ್ನಿ. ಇಲ್ಲಮ್ಮ. ACP ಸಾಹೇಬರು ಕೂತ್ಕೋಬೇಕು. ಇನ್ನು ಯಾಕೆ ACP ಅಂತ ಕರೀತೀರಾ? ಬೀಗರು ಅಂತ ಕರೀರಿ. ಆಯ್ತು ಬಿಡಿ, ಇನ್ನೊಂದು 5 ನಿಮಿಷ ಬೀಗರಾಗಿ. ಸೂರ್ಯ, ಎಲ್ಲೋ ನೀನು ಹುಡುಕೋದು? ಎಲ್ಲೋಗಿದ್ಯೋ? ಬೆಳಿಗ್ಗೆ ತಂಗಿ ಬಂದು ಮಾತಾಡ್ಕೊಂಡು ಹೋದಾಗಿಂದ ತುಂಬಾ ಟೆನ್ಷನ್ ಆಗಿದೆ. ಬಿಡು, ಒಂದ್ ಪ್ಲಾನು. ಮದ್ವೆ ಗಂಡ ಬದಲಾಯಿಸಿದ್ರ, ಅದಕ್ಕೆ ಎಲ್ಲಾ ಸ್ಕೆಚ್ ಹಾಕಿದೀವಿ. ನೀನ್ ಏನ್ ಚಿಂತೆ ಮಾಡಬೇಡ, ಎಲ್ಲ ನೋಡ್ಕೋತೀವಿ. ನನ್ ಬಗ್ಗೆ ಏನಿಲ್ಲ ಕಣೋ, ಆದ್ರೆ ಸೊಳ್ಳೆ ನೆನೆಸ್ಕೊಂಡ್ರೆ ಸಂತ. ಬೆಳಿಗ್ಗೆ ನನ್ನ ಹತ್ರ ಬಂದು ಅವಳು ದುಃಖ ಎಲ್ಲ ಹೇಳಿ ಅಷ್ಟೇ ಬಿಟ್ಟು, ಅದಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ. ಹೌದು ಕಣೋ, ನಮಗೂ ಸಂತ ಆಗ್ತಿದೆ. ಅವಳು ನಮ್ಮನ್ನ ಅಣ್ಣ ಅಂತ ಕರೆದಾಗ ನನ್ ಸಂತರ ಆಯ್ತು. ಕಳ್ ಶುರು ಅಂತು, ಮತ್ತೆ ಮನ್ಸು ಬದಲಾಯಿಸಿ ನನ್ಸ್ ಬಿಟ್ಟು. ಈಗ ಇಷ್ಟೆಲ್ಲ ಆದ್ಮೇಲೂ ಈ ಅಣ್ಣಂದ್ರೆ ಸುಮ್ಮನೆ ಇರ್ತೀವಾ? ತಂಗಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀವೋ? ನಾವೆಲ್ಲ ಏರ್ಪಾಡು ಮಾಡಿದೀವಿ. ಅವಳು ಬಂದ ತಕ್ಷಣ ಅವಳ ಹತ್ರ ಮಾತಾಡಿ ಡಿಸೈಡ್ ಮಾಡಿ ಅವಳಿಗೂ ನಿನಗೂ ಮದುವೆ ಮಾಡ್ಬಿಡ್ತೀವಿ. ಅಲ್ಲೋಡು, ಸ್ವರ್ಣ ಬರ್ತಾ ಇದ್ದಾಳೆ. ಸೂರ್ಯ, ಮತ್ತೆ ನಾನಿಗೆ ತೊಂದರೆ ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ಹಾಯ್ ಸಿಸ್ಟರ್, ನಿನಗೆ 100 ವರ್ಷ ಆಯ್ತು. ಸಿಸ್ಟರ? ಯಾರು ಸಿಸ್ಟರು? ಕೆಲಸನೇ ಇಲ್ದೇ ಇರೋ ಪೋರ್ಚಿಗಳು ನಿಮ್ಗೆ ನಾ ಸಿಸ್ಟರ? ಇನ್ನೊಂದ್ಸಲ
ಸಿಸ್ಟರ್ ಅಂದ್ರೆ ನಾಲ್ಗೆ ಹೊರಗೆಳ್ದು ಕುಯ್ದ್ಬಿಡ್ತೀನಿ ಖುಷ. ಅವ್ರಿಗಂತೂ ಕೆಲ್ಸ ಏನೂ ಇಲ್ಲ. ನಿನ್ ಮದ್ವೆ ಕೆಲ್ಸ ಬೇಕಾದಷ್ಟಿದೆ. ಹೋಗಿ ಕೆಲ್ಸ ನೋಡಕ್ಕಾಗಲ್ವಾ? ಇವ್ರ ಜೊತೆ ಸೇರ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಲ್ಲ. ಏನಿದು? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಬೆಳಿಗ್ಗೆ ನೋಡಿದ್ರೆ ಅರ್ಥ ಐತೆ, ಈಗ ನೋಡಿದ್ರೆ ಈ ತರ. ಇದು ನಾಟಕನೇನಾ? ನಾಟಕನ? ನಾನೇ ನಾಟಕ ಆಡ್ಲಿ? ಹೌದು, ನಿಮ್ ಅಣ್ಣನ್ಗೆ ಸೂಟ್ ಹೊಲಿಯಕ್ ಹಾಕಿದ್ಯಲ್ಲ, ನಿಮ್ ಅಣ್ಣನ್ ಕರ್ಕೊಂಡ್ ಹೋಗಿ ಟ್ರೈಲ್ ಕೊಟ್ಯಾ? ಇರೋ ಕೆಲ್ಸನೆಲ್ಲ ಬಿಟ್ಬಿಟ್ಟು ಈ ದಂಡ ಪಿಂಡಗಳ ಜೊತೆ ಸುತ್ತಾ ಇದೆಯಲ್ಲ. ಯಾರನ್ನ ಪೊರ್ಕಿ ದಂಡ ಪಿಂಡ ಅಂತ ಅನ್ನೋದು? ಒಂದ್ ಹೊಡೆದ ಅಂತಂದ್ರೆ ಹೊಡಿ ಹೊಡಿ ನೋಡೋಣ. ಕೋಪ ಮಾಡ್ಕೋಬೇಡ, ಕೂಲ್ ಡೌನ್ ಕೂಲ್ ಡೌನ್. ನನಗೆ ದುಡ್ಡು ಕೊಡ್ತಾ ಇದೆಯಾ? ನಿನಗಲ್ಲ, ಮನೆಗೆ ಹೋಗುವಾಗ ನಿಮ್ ಅಣ್ಣನ್ಗೆ ಅರ್ಧ ಕೆಜಿ ಬಾದಾಮಿ ಪಿಸ್ತ ತಗೊಂಡೋಗ್ಕೊಡು. ಪಾಪ ತುಂಬಾ ವೀಕ್ ಆಗ್ಬಿಟ್ಟಿದ್ದಾರೆ. ತಿನ್ನಾನಲ್ಲ ಪೂಲಂದೇವಿ ಇವಳು ಯಾವಾಗ ಏನ್ ಮಾಡ್ತಾಳೋ ಗೊತ್ತಾಗಲ್ಲ. ಯಾರಾದ್ರೂ ಪರವಾಗಿಲ್ಲ, ನಾವ್ ಇವಾಗ ಪ್ಲಾನ್ ಮಾಡಿರೋದು ಕಿಡ್ನಾಪ್. ಅದೇ ಮುಹೂರ್ತದಲ್ಲಿ ಅವಳನ್ನೇ ತಾಕೊಂಡ್ಬಂದು ನಮ್ ಸೂರ್ಯನ ಕೈಲಿ ದಾರಿ ಕಟ್ಸೋಣ. ಅವಳೇ ನಾಟಕ ಆಡ್ತಾ ಇದ್ದಾಳ. ನಾವ್ ಯಾರ್ಯಾರಿಗೋಸ್ಕರ ಕಿಡ್ನಾಪ್ ಮಾಡಿದೀವಿ. ಈ ಕಿಡ್ನಾಪ್ ನಮ್ ಸೂರ್ಯನ್ಗೋಸ್ಕರ. ನಾನು ರೆಡಿ, ಕಿಡ್ನಾಪ್ ರೆಡಿ. ಓಕೆ ರೆಡಿ? ಸಮಾಧಾನ ಮಾಡ್ತಾರೆ. ಸೂರ್ಯ, ಸುಮ್ಮನೆ ಸೂರ್ಯ, ನಿನತ್ರ ಸ್ವಲ್ಪ ಮುಖ್ಯವಾದ ವಿಷಯ ಮಾಡಬೇಕು. ಏನ್ ಮುಖ್ಯವಾದ ವಿಷಯ? ಅಪ್ಪ ಮಗಳು ಸರಿ ನಾಟಕ ಆಡ್ತಿದ್ದೀರಾ? ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಸೂರ್ಯ, ನಿನ್ನ ಮದುವೆ ಮದುವೆ ನಡೆಯಲ್ಲ ಮದುವೆ. ಅವ್ರು ಹೇಗೆ ಖರ್ಚು ಮಾಡಿ ಹೇಳ್ತಾರೆ ಅಂತ ನಾನು ನೋಡ್ತೀನಿ. ಹೋಗಿ ಬಿಡಪ್ಪ, ನಿನ್ಗೆ ಯಾಕೋ ಮನಸ್ಸು ಸರಿ ಇಲ್ಲ. ನಾನು ಆಮೇಲೆ ಬಂದ್ಬಿಟ್ಟು ಆಮೇಲೆ ಆಗಿಲ್ಲ, ಮೊದಲು ಜಾಗ ಖಾಲಿ ಮಾಡು. ಸೂರ್ಯ, ನನ್ನ ಮಾತು ಕೇಳು. ಎಲ್ಲ ಸರಿಯಾಗಿದೆ. ಓ, ಎಲ್ಲೇನಕ್ಕೆ ತಗೊಂಡು ತಗೊಳ್ಳಿ. ಬೇಕಾ? ನೀವೇನೋ ಅಡಿಗೆ ಮಾಡಕ್ ಬಂದಿರ, ಊಟ ಮಾಡಕ್ ಬಂದಿದ್ದೀರಾ? ಎಷ್ಟಾಗಿದೆ ಟೈಮು? ಹೋಗಿ ಹೋಗಿ ಅಂತ ಬನ್ನಿ. ಯಾರ ನೀನು? ಒಳಗಾಕ ಗುಬ್ರಕ ಬರ್ತಾ ಇದ್ಯಾ? ಸರ್, ಒಳಗಿದ್ ರಾಜ, ಅಸಿಸ್ಟೆಂಟ್ ಚೀಫ್ ಕುಕ್ ಮತ್ತೆ ಹಲ್ವಾ ಸ್ಪೆಷಲಿಸ್ಟ್. ನಾನ್ ಮಾಡಿರೋ ಹಲ್ವಾ ಒಂದ್ಸತಿ ತಿನ್ನೋಡಿ, ಲೈಫಲ್ಲಿ ಮರೆಯಲ್ಲ. ಅಯ್ಯ ದಡ್ಡ, ನಾನ್ ಮರೆಯದಲ್ಲ ಕಣ. ಮದುವೆಗೆ ಬಂದಿರೋ ಜನ ಹಲ್ವಾರ್ ಮಾಡಿದ್ದು ಅಂತ ಕೇಳ್ಬೇಕು. ಹೋಗ ಹೋಗ. ಇಂಗ್ಲೆಂಡ್ ಬರ್ತಾ ಇದ್ರಲ್ಲಪ್ಪ. ಕೆವಿನ ಬ್ಯೂಟಿ ಪಾರ್ಲರ್ ಇಂದ ಬರ್ತಾ ಇದ್ದೀನಿ. ಮದ್ವೆ ಹೆಣ್ಮಕ್ಳಿಗೆ ಮೇಕಪ್ ಮಾಡ್ಬೇಕು. ಮದ್ವೆ ಹೆಣ್ಣಿನ ರೂಮ್ ಅಲ್ಲಿದೆ. ಹೀಗೆ ಮೆಟ್ಕೊಂಡು ಮಾಡಿ ಮೇಲೋಗಿ ಮೊದಲನೇ ರೂಮು, ಅದೆಲ್ಲ ತರೋದು. ಹೌದಾ? ಹುಷಾರಾಗೋ. ಬನ್ನಿಮ್ಮ, ಜೋಪಾನವಾಗಿ ಇಟ್ಕೋ. ತೆಂಗಿನಕಾಯ? ತೆಂಗಿನಕಾಯಲ್ಲಿರೋ ಒರಿಜಿನಲ್ ಬಾಂಬು ನೋಡು. ನಾನು ಹೇಗಾದ್ರೂ ಮಾಡಿ ಸೋನನ್ ಕಿಡ್ನಾಪ್ ಮಾಡೋಕ್ ಪ್ರಯತ್ನ ಪಡ್ತೀನಿ. ಒಂದನೇ ಕಿಡ್ನಾಪ್ ಮಾಡೋಕ್ ಆಗದೆ ಹೋದ್ರೆ ನಿನ್ ಮಂಟಪದಿಂದ ಕಸಪಟ್ಟಿ ಇದೆಯಲ್ಲ, ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ಬೇಡ. ಅದ್ರ ಶಬ್ದ ಕೇಳಿ ಮಂಟಪದಲ್ಲಿರೋ ಜನ ಭಯದಿಂದ ಚೆಲ್ಲಾಪಿಲ್ಲಾಗಿ ಓಡ್ ಹೋಗ್ತಾರೆ. ಆ ಗಡಿಬಿಡಿಯಲ್ಲಿ ನಾನ್ ಸೋನನ್ ಕಿಡ್ನಾಪ್ ಮಾಡಿ ಮಂಟಪದ ಹಿಂದೆ ನಿಲ್ಸಿರೋ ಗಾಡಿ ಹತ್ರ ಬಂದ್ಬಿಡ್ತೀನಿ. ಸರಿನಾ? ಕೇರ್ಫುಲ್. ನಾನ್ ಸಿಗ್ನಲ್ ಕೊಟ್ಟ ತಕ್ಷಣನೇ ಇದನ್ನ ಕಿತ್ತು ಹಾಕಿ ಬಿಸಾಕ್ಬಿಡು. ಲತಾ, ಆಶೀರ್ವಾದ ಮಾಡಿತಾ? ನೀನ್ ಇದೇ ರೀತಿ ಯಾವಾಗ್ಲೂ ಸಂತೋಷವಾಗಿರಮ್ಮ. ಹುಷಾರಾಗಿ ನೋಡ್ಕೋ. ಸದ್ಯ ಎಲ್ಲೂ ಟಿವಿ ಇಲ್ಲ. ನಿಮ್ಗೆಲ್ಲ ಹೋದ? ದಾರಿ ಬಿಡ್ರಮ್ಮ ನೀವು. ಬಿಡ್ತಾನೆ ಇಲ್ಲ. ಚೆನ್ನಾಗ್ ಕಾಣ್ತಿದ್ರೆ ಒಂದು ನಿಮಿಷ
ಪಾಪ ನನ್ನ ಮಕ್ಕಳ ಕಡೆಗೆ ಆಗ್ಬಿಟ್ರಲ್ಲ. ಅವರೇ ಕಡೆ ಹೌದಾ? ನಾನು ಯಾವ ಕಡೆ ಬಂದೆ? ಇವಳ ಜೊತೆ ಅವಳು ಇದ್ದಾಳೆ. ಹಲೋ ಹಲೋ. ಅಯ್ಯೋ ಇದ್ಯಾಕೆ? ಮುಹೂರ್ತಕ್ಕಿನ್ನು ಸ್ವಲ್ಪ ಟೈಮ್ ಇದೆ, ಅಲ್ಲಿವರೆಗೂ ಟಿವಿ ನೋಡ್ತಾ ಇರಿ. ಅಯ್ಯೋ ಎಷ್ಟು ಒಳ್ಳೆಯವರು ನೀವು. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಕಿ ಹಾಕಿ. ಊರ್ ಕಡೆ ಮಳೆ ಬೆಳೆ ಚೆನ್ನಾಗಿದ್ಯಾ? ಬಂದಿದ್ದು ಡ್ಯಾಡ್, ಅವನು ನಿಮಿಷ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಮ್ಮ? ನಾನ್ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ನಿನ್ಗೆ ಯಾವಾಗ ಇದ್ದೇ ಇರುತ್ತಮ್ಮ. ಎಷ್ಟು ಸರ್ತಿ ನನ್ನ ಕಾಲಿಗೆ ಬೀಳ್ತೀಯಮ್ಮ ನೀನು? ನಾನ್ ನಿಮ್ ಕಾಲಿಗೆ ಬೀಳ್ತಾ ಇರೋದು ನಿಮ್ ಕಾಲ್ ಎಳಿಯೋದು. ಯಾಕಮ್ಮ? ಏನ್ ಯೋಚನೆ ಮಾಡ್ತಿದ್ಯಾ? ನೀವ್ ಯಾವಾಗ್ಲೂ ಇದೇ ರೀತಿ ಸಂತೋಷವಾಗಿ ನಗ್ನಗ್ತಾ ಇರ್ಬೇಕು. ಇವಳೇನು ವಿಲನ್ ತರ ನಕ್ಬಿಟ್ಟು ಹೋಗ್ತಿದ್ದಾಳೆ? ಇವಳು ಅವಳ ಅಂತ ಏನಾದ್ರೂ ಅನಾಹುತ ಆಗಕ್ಕಿಂತ ಮುಂಚೆ ತಡಿಬೇಕು. ಎಲ್ಲೋದ್ಲು? ಆಶೀರ್ವಾದ ಮಾಡಿಪ್ಪ. ಎಷ್ಟು ಕಾಲಿಗೆ ಬಿಡ್ತೀಯಮ್ಮ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ನೋಡಿ ಡ್ಯಾಡ್, ನೀವ್ ಯಾವಾಗ್ಲೂ ಇದೇ ರೀತಿ ನಗ್ನಗ್ತಾ ಇರ್ಬೇಕು, ಸಂತೋಷವಾಗಿರ್ಬೇಕು. ಬಹಳ ಕಮ್ಮಿ ಸಮಯದಲ್ಲೇ ಬಹಳ ಹತ್ರ ಆದಂಗೆ ಕಾಣಿಸುತ್ತೆ. ಹೌದಲ್ಲ, ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಅದೇಂಗೆ? ನೀರಿಂದ ನಿಮ್ ಮುಖ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಯಜಮಾನ ಪರಂಪರೆ ಮೀಸೆ. ಹೌದಾ? ಏನ್ ಮಾಡ್ತಿದ್ಯಾ? ನಾವು ಯಾಕೆ ಬಂದಿರೋದು? ಒಂದ್ ಗೋಣಿ ಚೀಲ ಕೊಡು. ಸರಿ, ನೀನ್ ರೆಡಿ ಆಗಿರು, ನಾನು ಅವಳ ಕಿಚನ್ ಮಾಡ್ಕೊಂಡ್ ಬರ್ತೀನಿ. ಸರಿನಾ? ಇಲ್ಲಿಂದಾನೆ ಹೋಗೋಣ. ಅಲ್ಲಿ ನೋಡಿ. ಲತಾ ಲತಾ ಯಾಕೆ ಮಲ್ಕೊಂಡಿದ್ದಾಳೆ? ಲತಾ 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 ಮಾತಾಡ್ ಲತಾ. ಲತಾ ಎದ್ದೇಳು ಲತಾ. ಲತಾ ಅಕ್ಕ, ನೀನ್ ನಾಳೆ ಕೊಟ್ಟಿದ್ಯಾ? ಸುಳ್ಳು ಏನಾದ್ರೂ ಕರ್ಕೊಂಡು ಹೋಗಿ ಈ ಪರಿಸ್ಥಿತಿ ನಿಮ್ ತಾಳಿ ಕಟ್ಬಿಟ್ರೆ ನಾನ್ ನಿಮಗ್ ಮೋಸ ಮಾಡ್ದಾಗುತ್ತೆ. ತಗೊಳ್ಳಿ. ಏನು ಟಿವಿ ನೋಡ್ದ? ಆಕ್ಷನ್ ಪಿಕ್ಚರ್ ಹಾಕೊಂಡಿದ್ದೀನಿ, ನೋಡ್ಕೊಂಡು ಬರ್ತೀನಿ. ಹಿರಿಕಾಯಿ ಶಿವ ಶಿವ ಸೂರ್ಯ ಶಿವ ಎಲ್ಲಿ ಹೋದ್ರಿ ಇವರು? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಛೇ,
ಬಂದ್ಲು ಗೋಣಿಚೀಲ ಹೇಳ್ಬಿಟ್ಟೆ ಯಾಕೋ ಹೀಗೆ ಹೊಡ್ಬಿಡ್ತಾ ಇದ್ಯಾ ಅಡಿಗೆ ಮನೆಯಲ್ಲಿ ಲೈನ್ ಹೊಡಿತಾ ಇದ್ಲಲ್ಲ ಅವಳು ಗಂಡನ್ಗೆಲ್ಲ ಗೊತ್ತಾಗ್ಬಿಟ್ಟು ಅಟ್ಟಿಸ್ಕೊಂಡ್ ಬರ್ತಾವನೆ ಸರಿ ಸರಿ ಲತಾ ಇಲ್ಲೇ ಇದ್ದಾಳೆ ಹುಷಾರಾಗಿ ನೋಡ್ಕೊ ನಾನು ಗೋಣಿಚೀಲ ತಗೊಂಡ್ಬರ್ತೀನಿ ಸರಿ ಸರಿ ಸದ್ಯ ಬಚಾವಾದೆ ಇವಳನ್ನ ಬೇಗ ಕರ್ಕೊಂಡೋಗಿ ಸೂರ್ಯನ ಮದುವೆ ಮಾಡ್ಬಿಡ್ಬೇಕು ನನ್ನನ್ನ ಸಾಯಿಸ್ಬಿಟ್ರಲ್ವಾ ದೆವ್ವಾಗ ಬಂದು ನಿಮ್ಮನ್ನ ಸಾಯಿಸಿ ಬಿಡಲ್ಲ ಒಂದ್ ಗೋಣಿ ಚೀಲ ಕಾಣಿಸ್ತಿಲ್ವೇ ಸರ್ ಸರ್ ಒಂದ್ ಗೋಣಿ ಚೀಲ ಕೊಡ್ತೀರಾ ಪ್ಲೀಸ್ ಇಲ್ಲ ಸ್ವಾಮಿ ನೋಡ್ಕೊಂತಂದ್ರೆ ಮಲ್ಬಿಡಿ ಏನ್ ದೇವ ಏನ್ ಮೋಹಿನಿ ನಿನ್ ಕರ್ಮ ಮೊದಲು ಇದ್ರಲ್ಲಿ ಸಾಕಣವ ಯಾರು ಬಂದ್ರು ಇದೇನು ಬಾಳೆ ಎಲೆ ಇಲ್ಲಿ ಬಿಸಾಕಿದ್ದಾರೆ ಏಯ್ ಬಂದ್ರು ಇಲ್ಲಿ ಎತ್ಕೊಂಡು ಹೋಗ್ರ ಆಯ್ತು ಬದಿ ಏನೋ ಪ್ರಶ್ನೆ ಕಟ್ಕೊಂಡಿದೆ ಏನಾಗ ಇದ್ರಲ್ಲಿ ಯಾವ್ದೋ ಒಂದು ಕಟ್ಟಲು ಸೋಣ ಇದಾವೆ ಬೇಗ ಹುಡುಕು ಯಾರೋ ಕರಿತಿದ್ದಾರೆ ನಾನು ಹೋಗಿ ನೋಡ್ತೀನಿ ನೀನು ಹುಡುಕ್ತೀನಿ ಸರಿ ಸರಿ ನಾಗ ನಾಗ ಎಲ್ಲೋದ ನಾಗ ಇಲ್ಲೆಲ್ಲ ಹುಡುಕ್ತೆ ಎಲ್ಲೂ ಇಲ್ಲ ಸೂರ್ಯ ಹೌದಾ ಸರಿ ಸರಿ ಬಾ ಹೋಗೋಣ ಬಾ ಅಯ್ಯೋಡು ಸೂರ್ಯ ಸರಿ ನೀನೇನೋ ಮಾಡ್ತಿದ್ಯಲ್ಲಿ ಏನ್ ಮಾಡ್ತಾ ಇದ್ವಿ ಸರಿ ಶಿವ ನಿನ್ ಕೇಳ್ತಿದ್ದೇನೆ ಬಾ ನೀನೇನು ಭಟ್ಟ ಉಡುಪಿ ನಾಗರಾಜ್ ಭಟ್ಟ ಸರಿ ಬಾ ಹೋಗೋ ಎಲೆ ಕತ್ತರಿಸ್ಬೇಡ್ರಿ ಎಲೆ ಕತ್ತಿಸಿದ್ರೆ ಹೆಂಗ್ ಸ್ವಾಮಿ ಮದುವೆ ಬಂದ್ರೆ ಊಟ ತಿಂಡಿ ಹೆಂಗ್ ಮಾಡ್ತಾರೆ 10 ಗಂಟೆ ತನಕ ರಾವ್ ಕಾಲ ಆಮೇಲೆ ಕತ್ತರಿಸಿ ಎಲೆ ಕಟ್ ಮಾಡಕ್ಕೂ ರಾವ್ ಕಾಲ ನೋಡ್ಬೇಕಾ ಯಾವಾಗ ಕಟ್ ಮಾಡ್ಕೊಳ್ಳಿ ಏನ್ ಬರೋದಪ್ಪ ಸೂರ್ಯ ಬೆಲೆ ಎಲ್ಲೋದಾ ನನ್ನನ್ನ ಸಾಯಿಸ್ಬಿಟ್ರಲ್ಲ ನಿನ್ನ ನಾನ್ ಬಿಡಲ್ಲ ಸೂರ್ಯ ಎಲ್ಲೋದ ಟೆನ್ಷನ್ ಕೊಡ್ತಾನೆ ಎಲ್ಲಿ ಹುಡುಕರು ಸಿಗ್ತಾ ಇಲ್ಲ ಅಯ್ಯೋ ಎಲ್ಲಿ ಹುಡುಕ ಬಾಳೆಲ್ಲ ಕಟ್ಟಿಲ್ಲ ಇಟ್ಟಿದ್ದೀರಾ ನೋಡವ್ರೆ ಯಾರ ಅವರು ಬಾಳೆಲ್ಲ ಎಲ್ಲಿ ಬೇಕಾದ್ರೂ ಅಲ್ಲಿ ಬಿಸಾಕ್ತಾರೆ
ಬಾಪ ಬೇಗ ಏನಾಯ್ತು ಸರಿ ನೀನ್ ಎಲ್ಲರೂ ನಾನು ಹೋಗಿ ವಿಶ್ವನ ನಗರಕ್ಕೆ ಹೋಗ್ತೀನಿ ಓಕೆ ಗುಡ್ ಜಾಬ್ ಗುಡ್ ಜಾಬ್ ವಿಶ್ವ ಬೇಗ ಬಾರು ನಮ್ ಪ್ಲಾನ್ ಸಕ್ಸಸ್ ಆಗೋಯ್ತು ಬೇಗ ಬಾ ನಾನು ಪ್ರಾಣ ನನ್ನ ಕೈಲಿಲ್ಲ ಕಣೋ ಯಾಕೋ ಮೊದಲು ಈ ಶನಿಗಳನ್ನ ತಗೊಳ್ಳೋ ಪಾಸ್ ಮಾಡಕ್ಕಾಗ್ತಿಲ್ವೋ ಪಾಸ್ ಮಾಡೋದಿಲ್ಲ ಗೊತ್ತಾಗೇ ಇಲ್ಲ ಹಲೋ ಬೇಗ ತೆಗೆಯೋ ಯಾಕೋ ಬರ್ತಾರೆ ಇಲ್ಲ ತೆಗಿಯೋ ಬೇಗ ಏನು ಲೈಟ್ ಓಪನ್ ಆಗ್ಬಿಟ್ಟಿದ್ಯಾ ಬಿಡುತ್ತೆ ಕಳಸಕ್ಕೆ ತೆಂಗಿನಕಾಯಿ ಇರ್ಬೇಕು ಅಂತ ನಾನು ಹುಡುಕ್ತಾ ಇದ್ರೆ ಆಗ್ಲೇ ತೆಂಗಿನಕಾಯಿ ಪ್ರತ್ಯಕ್ಷ. ಪರಮಾತ್ಮ ಎಲ್ಲ ನಿನ್ನ ಅನುಗ್ರಹಪ್ಪ. ನೀವಿಲ್ಲೇ ಇರೋ ನಾನು ಹೋಗಿ ತಗೊಂಡ್ಬರ್ತೀನಿ. ಸರಿ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಕಳಸ ತೆಂಗಿನಕಾಯಿ ಮುಟ್ಬಾರ್ದು, ಹೋಗ ಕಡೆ. ಕೆಲಸದೇನೋ, ಹೋಗ ಕಡೆ. ಇದು ಏನಿದು? ಇದು ತೆಂಗಿನಕಾಯಿ ಅಲ್ಲ, ತೆಂಗಿನಕಾಯಿ ಮತ್ತಿಂದೇನು? ಅದು ಬಾಂಬ್. ಬಾಂಬಾ? ಬಾಂಬು ಬಾಂಬು! ಅಯ್ಯೋ ಬಾಂಬಿಗೆ ಬಿಡಿದ್ದಾರೆ, ಬಾಂಬಿಗೆ ಬಿಡಿದ್ದಾರೆ! ಅಯ್ಯೋ ಬಾಂಬು! ಎಲ್ಲಿದ್ದು ಬಿಡಲ್ಲ ನಿನ್ನ. ಅವನು ಆರು ಬರೋಬೋದ. ಏಯ್, ಮರ್ಯಾದೆಗೆ ಆಚೆ ಬಾ, ಇಲ್ಲ ಶೂಟ್ ಮಾಡ್ಬಿಡ್ತೀನಿ. ಬಾಂಬು ನೀರೊಳಗಡೆ ಬಿದ್ದೋಯ್ತು ಸರ್, ಸುಸ್ತಾಗೋಯ್ತು ಸರ್, ಬಿಟ್ಬಿಡಿ ಸರ್, ನನ್ನೇನು ಮಾಡ್ಬೇಡಿ ಸರ್. ಬಿಟ್ಬಿಡಿ ಸರ್, ಸರ್ ಪ್ಲೀಸ್ ಸರ್. ಯಾರು ಹೇಳೋ, ಹೇಳಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಏಯ್, ಮದುವೆ ಮನೇಲಿ ಯಾರು ಬಾಂಬ್ ಇಡಕ್ಕೆ ಹೇಳಿದ್ದು? ಯಾರೋ ನೀನು? ಏನ್ರಿದು ಮದುವೆ ಮನೇಲಿ ಗಲಾಟೆ? ಮುಹೂರ್ತಕ್ಕೆ ಲೇಟ್ ಆಗ್ತಿದೆ, ಮೊದಲು ಅದನ್ನ ಮುಚ್ಚೋಣ ಬನ್ನಿ. ಓಕೆ ಅಫ್ಸಲ್, ನಿನ್ನ ಹೇಳ್ಕೊಂಡು ಹೋಗಿ ಒಳಗೆ ಹಾಕಿ, ಮದುವೆ ಮುಗಿಲಿ, ಆಮೇಲೆ ವಿಚಾರಿಸ್ತೀನಿ. ಬಿಟ್ಬಿಡಿ ಸರ್. ಒಂದ್ ನಿಮಿಷ ಡ್ಯಾಡ್, ಒಂದ್ ನಿಮಿಷ ಡ್ಯಾಡ್, ಪ್ಲೀಸ್ ಅವನ್ನ ಅರೆಸ್ಟ್ ಮಾಡಬೇಡಿ, ಬಿಟ್ಬಿಡಿ. ಇವನು ನನ್ನ ಫ್ರೆಂಡು. ಏನ್ ಆಟ ಆಡ್ತಿದ್ಯಾ? ಇವನು ನಿನ್ ಫ್ರೆಂಡ? ನಮ್ಮನೆ ಮದುವೆಯಲ್ಲಿ ಇನ್ಯಾಕೆ ಬಾಂಬ್ ಬಿಡ್ಬೇಕು? ಬಾಂಬ್ ಅವನಿಟ್ಟಿಲ್ಲ ಡ್ಯಾಡ್, ನಾನೇ ಇಟ್ಟಿತ್ತು. ಇಲ್ಲ ರೀ, ಇವ್ರು ಇಂಥ ಕೆಲಸ ಮಾಡಿರೋದಿಲ್ಲ. ಇವ್ರ ಫ್ರೆಂಡ್ ಬಚಾವ್ ಮಾಡೋದಕ್ಕೋಸ್ಕರ ಈ ರೀತಿ ಹೇಳ್ತಿದ್ದಾನೆ. ಅವ್ನ ಮಾತ್ರ ನಂಬೇಡಿ. ಇಲ್ಲಮ್ಮ, ಈ ಮದುವೆ ನಿಲ್ಸೋದಕ್ಕೋಸ್ಕರ ಬಾಂಬ್ ಮಾತ್ರ ಅಲ್ಲ, ಎರಡು ಕುಟುಂಬದವ್ರಿಗೆ ಪತ್ರ ಬರ್ತಿದ್ದು, ಥಿಯೇಟರ್ ಗಲಾಟೆ ಆಗಿದ್ದು, ಅಣ್ಣನ್ಗೆ ಗೋಳಾಡ್ತಿದ್ದು ಎಲ್ಲ ನಾನೇ. ಏನು ಮದುವೆ ನಿಲ್ಸಕ್ಕೆ ಇಷ್ಟೆಲ್ಲ ಮಾಡ್ತೀಯಾ? ಯಾಕೋ ನಿನ್ನ ಅಣ್ಣನ ಮದುವೆ ನೀನ್ ಯಾಕೆ ನಿಲ್ಸ್ಬೇಕು? ಈ ಮದುವೆ ನೋಡೋದು ನನಗೆ ಇಷ್ಟ ಆಗಲಿಲ್ಲ ಡ್ಯಾಡ್, ಅದಕ್ಕೆ ಇಷ್ಟೆಲ್ಲ ಮಾಡಿದೆ. ಯಾಕೆ ಇಷ್ಟ ಇಲ್ಲ ಅಂತ ಕೇಳ್ತಾ ಇದ್ದೀನಿ. ಮದುವೆ ನಿಲ್ಸಕ್ಕೆ ಬಾಂಬ್ ಇಡೋ ಮಟ್ಟಕ್ಕೆ ಹೋಗಿದೀಯಾ ನೀನು? ನನಗೆ ಇಂಥ ಮಗ ಬೇಕಾಗಿಲ್ಲ. ಇನ್ನು ಮುಂದೆ ನೀನು ನನ್ನ ಮಗನೇ ಅಲ್ಲ. ಆಫೀಸರ್, ಅರೆಸ್ಟ್ ಹಿಮ್. ಮಾವ, ಅವ್ರನ್ನ ಅರೆಸ್ಟ್ ಮಾಡ್ಬೇಡಿ. ಏನು ಅವರ ನಿನ್ ಮದುವೆ ನಿಲ್ಸಕ್ ಪ್ರಯತ್ನ ಪಟ್ಟಿರೋ ರಾಸ್ಕಲ್ ಇವನು? ಇಲ್ಲ ಮಾವ, ಇಷ್ಟಕ್ಕೆಲ್ಲ ಕಾರಣ ನಾನೇ. ನಾವಿಬ್ರು ಒಬ್ಬ
ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀವಿ. ಆದ್ರೆ ಈ ಮದ್ವೆ ನಾವಿಬ್ರು ಪ್ರೀತಿಗೆ ಅಡ್ಡಿ ಆಗಿದ್ದಕ್ಕೆ ಮದ್ವೆ ನಿಲ್ಲಿಸ್ಬೇಕು ಅಂತ ನಾವಿಬ್ರು ಪ್ರಯತ್ನ ಪಟ್ವಿ, ಆದ್ರೆ ನಡೀಲಿಲ್ಲ. ಅದಕ್ಕೆ ಮದ್ವೆ ಮಂಟಪದಲ್ಲಿ ಬಾಂಬ್ ಇಟ್ಟು ಮದ್ವೆ ನಿಲ್ಸೋಣ ಅಂತ ತೀರ್ಮಾನ ಮಾಡಿದ್ವಿ. ಅಂದ್ರೆ ಇವನ್ ಮಾಡಿರೋ ಕೆಲಸದಲ್ಲಿ ನೀನು ಸೇರಿದ್ಯಾ? ಹೌದು, ಬಾಂಬ್ ಐಡಿಯಾ ಕೊಟ್ಟಿದ್ದೆ ನಾನು. ನೀನ್ ಹೇಳೋದೆಲ್ಲ ನಿಜ ಆದ್ರೆ ಇಷ್ಟು ತಿಳ್ಕೊ, ಕಾನೂನು ಪ್ರಕಾರ ಒಬ್ಬ ಅಪರಾಧಿಗಿಂತ ಅವನ್ನ ಅಪರಾಧಿ ಆಗಕ್ ಸಹಾಯ ಮಾಡೋರು ಅವನಿಗಿಂತ ದೊಡ್ಡ ಅಪರಾಧಿ ಆಗ್ತಾರೆ. ನನ್ ಮನೆಗೆ ಸೊಸೆಯಾಗಿ ಬರೋವಳು ಇವತ್ತು ಜೈಲಿಗೆ ಅತಿಥಿಯಾಗಿ ಹೋಗ್ತಿದ್ದಾಳೆ ಅನ್ನೋದನ್ನ ನೆನ್ಸ್ಕೊಂಡ್ರೆ ನನಗೆ ತುಂಬಾ ದುಃಖ ಆಗ್ತಿದೆ. ಆಫೀಸರ್ಸ್, ಇವಳನ್ನ ಅರೆಸ್ಟ್ ಮಾಡಿ. ಮದ್ವೆ ಹೆಣ್ಣೆ ಇಲ್ಲ ಅಂದ್ಮೇಲೆ ಮದ್ವೆ ಹೇಗ್ ನಡೆಯುತ್ತೆ? ಮದ್ವೆ ನಡೆಯೋದು ಅಂತಿದ್ರಲ್ಲ, ನಾನು ಸುಮ್ಮನೆ ಇದ್ರೆ ನನ್ನ ಮಕ್ಕಳ ಜೀವನ ಹಾಳಾಗುತ್ತಲ್ಲ, ಏನ್ ಮಾಡಿ? ಅಮ್ಮ, ನನಗೆ ಈ ತರ ಒಂದು ಜೀವನ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೇಳ್ರಿ, ಕೊನೆಗರಿಗೆ ಅವ್ನ ಮದುವೆ ಬಿಟ್ಟು ಬಿಟ್ರೆ ಅವ್ನ ಭವಿಷ್ಯನೇ ಹಾಳಾಗೋಗುತ್ತೆ. ಬೇಡ, ಅದಕ್ಕೆ ಮಾಡಬೇಡಿ ಅಂತ ಹೇಳ್ರಿ. ನಿಂತ್ಕೊಮ್ಮ. ನನ್ನ ಮಗಳು ಜೈಲಿಗೆ ಹೋಗೋದನ್ನ ನೋಡಿ ಸಂತೋಷ ಪಡೋಷ್ಟು ಕಟ್ಕೊಳ್ಳೋಣಲ್ಲಮ್ಮ. ನೀನು ಹೋಗಬೇಡ. ಬೀಗ್ರೆ, ಇದಕ್ಕೆಲ್ಲ ಕಾರಣ ನಾನೇ. ನಿಮ್ಮ ಮೊದಲನೇ ಮಗನ ಜೊತೆ ನಿಷ್ಠಾರ್ಥ ಆಗಿದ್ದು ಇವಳಲ್ಲ, ಅವಳು ಲತಾ, ಇವಳು ಸ್ವರ್ಣ, ಇವಳು ನನ್ನ ಮಗಳೇ. ಹೌದು, ಇವಳು ನನ್ನ ಮಗಳೇ ಸ್ವರ್ಣ, ನನ್ನ ಮೊದಲನೇ ಹೆಂಡತಿ ರೇವತಿ ಮಗಳು. ಆದ್ರೆ ಆವತ್ತಿವಳು ಅಮ್ಮನ ಕುತ್ತಿಗೆ ತಾಳಿ ಕಟ್ಟಿದ್ರೇನೆ ಈ ಮದುವೆ ನಡೆಯಕ್ ಬಿಡೋದು ಅಂತ ಅವತ್ತು ಚಾಲೆಂಜ್ ಮಾಡೋದು. ಆಯ್ತಮ್ಮ ರೇವತಿ, ಬಾ. ನಮ್ಮಿಬ್ಬರು ವಿಷಯ ಸಮಾಜಕ್ಕೆ ಗೊತ್ತಾದ್ರೆ ನನ್ನ ಮರ್ಯಾದೆ ಮಣ್ಪಾಲಾಗುತ್ತೆ ಅಂತ ನಾನೇ ವಿಷಯ ಮುಚ್ಚಿಟ್ಟಿದ್ದೆ. ರೇವತಿ, ನನ್ ಕ್ಷಮಿಸ್ಬಿಡು. ಸ್ವರ್ಣ, ನೀನ್ ಗೆದ್ಬಿಟ್ಟಮ್ಮ, ನೀನ್ ಗೆದ್ಬಿಟ್ಟೆ. ಲತಾ ಎಲ್ಲಿ? ಲತಾ, ಅಮ್ಮ, ಡ್ಯಾಡ್, ನನ್ ಯಾರೋ ಕಿಡ್ನಾಪ್ ಮಾಡಕ್ ನೋಡಿದ್ರು. ಡ್ಯಾಡ್, ಇವಳು ನನ್ ಥರನೇ. ಲತಾ, ಇವಳು ಸ್ವರ್ಣ, ನಿನ್ ಜೊತೆ ನುಗ್ತವಳು. ನಿಮ್ಮಿಬ್ಬರನ್ನು ಬೇರೆ ಮಾಡಿದ ಪಾಪಿ ನಮ್ಮ ನಾನು. ಲತಾ, ಅವರೇ ನಮ್ಮಮ್ಮ. ಸೂರ್ಯ, ನನ್ನ ಕ್ಷಮಿಸ್ಬಿಡು. ನನ್ನ ಸ್ವಂತ ವಿಷಯಕ್ಕೋಸ್ಕರ ನಾನು ನಿಮಗೆ ತುಂಬಾ ತೊಂದರೆ ಕೊಟ್ಟೆ. ಪರವಾಗಿಲ್ಲ ಬಿಡು. ನನಗೂ ಮೊದಲು ನೀನು ಈ ರೀತಿ ನನ್ನ ಹತ್ರ ಯಾಕೆ ನಡ್ಕೋತಾ ಇದೆ ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಆದ್ರೆ ಒಂದಿನ ನೀನು ನನ್ನ ಹತ್ರ ದಿಢೀರ್ ಅಂತ ಬಂದು ನನ್ನ ಕೈ ಹಿಡಿದು ಅಳ್ತ ಹೇಗಾದ್ರೂ ಮಾಡಿ ಮದುವೆ ನಿಲ್ಸು ಅಂತ ಹೇಳಿದೆ ನೋಡು. ಆಗ ನಂಗೆ ನಿನ್ ಮೇಲೆ ಡೌಟ್ ಬಂತು. ನಾನು ನಿನ್ನ ಫಾಲೋ ಮಾಡಿ ನಿನ್ ಮನೆಗೆ ಬಂದೆ. ಅಲ್ಲಿ ನಿಂದು ನಿಮ್ಮ ಅಪ್ಪನ ಮಾತು ಕೇಳಿಸ್ಕೊಂಡೆ. ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು.
ಒಂದು ಹೆಣ್ಣು ತನ್ನ ತಾಯಿಗೆ ನ್ಯಾಯ ಸಿಗೋದಕ್ಕೋಸ್ಕರ ಇಷ್ಟೊಂದು ಹೋರಾಡೋದನ್ನು ನೋಡಿ ನೀನ್ ಸಹಾಯ ಮಾಡ್ಲೇಬೇಕು ಅಂತ ನಿರ್ಧಾರ ತಗೊಂಡೆ. ಅದಕ್ಕೆ ಇಷ್ಟೆಲ್ಲ ನಾಟಕ ಆಡಿದೆ. ತುಂಬಾ ಥ್ಯಾಂಕ್ಸ್ ಸೂರ್ಯ. ನನಗೋಸ್ಕರ ನಿಮಗೋಸ್ಕರ ಅಲ್ಲ, ನಮಗೋಸ್ಕರ. ನಮ್ಮ ಮನೆ ಬರೋ ಸೊಸೆಗೆ ನಿಜವಾದ ತಂದೆ ಯಾರು ಅಂತ ತಿಳ್ಕೋಬೇಕು ಅಂತ ಇಷ್ಟೆಲ್ಲ ಮಾಡಿದೆ. ಡ್ಯಾಡ್, ಐ ಆಮ್ ವೆರಿ ಸಾರಿ. ನೋ ನೋ, ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್. ನಮ್ಮ ಮನೆ ಗೌರವಕ್ಕೋಸ್ಕರ ಇದೆಲ್ಲ ಮಾಡಿದೆ. ಹೌದು, ನೀನು ಲತಾ ತರನೇ ಹೇಗೆ ಮ್ಯಾನೇಜ್ ಮಾಡಿದೆ? ಓ ಅದಾ, ಚಿಕ್ಕಮ್ಮ ಚಿಕ್ಕಮ್ಮನ ರಾಣಿ, ನಿನ್ ಚಿಕ್ಕಮ್ಮನ? ಹೌದು, ಅವರು ಚಿಕ್ಕಮ್ಮ ಮಾತ್ರ ಅಲ್ಲ, ನನಗೆ ಇನ್ಫಾರ್ಮರ್ ಕೂಡ. ಹೌದು, ಲತಾ ಹೇಗೆ ಡ್ರೆಸ್ ಮಾಡ್ತಿದ್ಲು, ಹೇಗ್ ನಡ್ಕೊಳ್ತಿದ್ಲು ಅಂತ ನಾನು ಇವ್ರಿಗೆ ಹೇಳ್ತಿದ್ದೆ. ಅಷ್ಟೇ ಅಲ್ಲ, ನಿಮ್ ಮನೇಲಿ ನಡೆಯೋ ಪ್ರತಿಯೊಂದು ವಿಷಯನೂ ನಾನು ಇವ್ರಿಗೆ ಇನ್ಫಾರ್ಮ್ ಮಾಡ್ತಿದ್ದೆ. ಅಂದ್ರೆ ನೀವೆಲ್ಲ ಸೇರ್ಕೊಂಡು ಆಟ ಆಡಿದ್ದೀರಾ? ಒಳ್ಳೇದಾಯ್ತು ಬಿಡಿ. ಅವ ನಮ್ಗೆ ಆಶೀರ್ವಾದ. ಅಯ್ಯಯ್ಯೋ, ಬೇಡಪ್ಪ ಬೇಡ. ನನ್ನ ಆಶೀರ್ವಾದಕ್ಕಿಂತ ಜನರ ಆಶೀರ್ವಾದ ಬಹಳ ಮುಖ್ಯ. ಮೊದಲು ಅವರ ಆಶೀರ್ವಾದ ತಗೋ.